ವೀಕ್ಷಕರೇ, ಉತ್ತರ ಪ್ರಭಾ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಳವಾರ್. ಇವತ್ತಿನ ಆರೋಗ್ಯ ಭಾಗ್ಯ ಸಂಚಿಕೆಯಲ್ಲಿ 18ನೆಯ ಸಂಚಿಕೆಯಲ್ಲಿ ಈ ಒಂದು ಆರೋಗ್ಯ ಭಾಗ್ಯಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಂತೋಷ್ ನಾಯಕ್ ಅವರು, ಇವರು ಸಹ ಪ್ರಾಧ್ಯಾಪಕರಾಗಿ ಶಲ್ಯತಂತ್ರ ವಿಭಾಗ ಪುಲ್ಕೇಶಿ ವೀರ ಪುಲ್ಕೇಶಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಜನಸಾಮಾನ್ಯರಲ್ಲಿ ಒಂದು ಭಯಂಕರವಾದಂಥ ತೊಂದರೆ ಕೊಡ್ತಕ್ಕಂಥ ಹಾಗೂ ಅದರಿಂದ ಎಷ್ಟೋ ತೊಂದರೆಗಳು, ಆದಮೇಲೆ ಅದರಿಂದ ಒಂದು ವ್ಯಾಧಿಗಳು, ಅದನ್ನು ಯಾವ ರೀತಿಯಾಗಿ ಅಂದರೆ ಕಾನ್ಸ್ಟಿಪೇಷನ್ ಅಂದರೆ ನಾವು ಮಲಬದ್ಧತೆ ಅಂತ ಪ್ರಾರಂಭವಾಗಿ ಮುಂದೆ ಅದು ಮೂಲವ್ಯಾಧಿಯಾಗಿ ಅದು ಪರಿವರ್ತನೆ ಹೊಂದಿ ಅದರಿಂದ ಗಂಭೀರವಾಗಿ ಯಾವ ರೀತಿಯಾಗಿ ಅದು ಅದರ ಲಕ್ಷಣಗಳೇನು, ಅದರ ಪರಿಹಾರವೇನು, ಅದರ ಚಿಕಿತ್ಸೆ ಏನು, ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಲಹೆ ಸೂಚನೆ ಕೊಡಲಿಕ್ಕೆ ಬಂದಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಕಡೆಯಿಂದ ಕೇಳೋಣ. ಡಾಕ್ಟ್ರೇ, ಪ್ರಪ್ರಥಮವಾಗಿ ನಮ್ಮಲ್ಲಿ ಒಂದು ಸಾಮಾನ್ಯ ಜನಕ್ಕೆ ಈಗ ಜಾಸ್ತಿ ಮ್ಯಾಕ್ಸಿಮಮ್ ಈಗೆಲ್ಲ ನಮ್ಮ ಜನರಿಗೆ ಈಗ ಒಂದು ಕರೋನಾ ಬಂದಾಗಿಂದ ಇರ್ಬೋದು, ಅಥವಾ ಅವರು ಭಯಂಕರ ಒಂದು ಯಾವುದೇ ರೀತಿ ಚಟುವಟಿಕೆ ಇಲ್ಲದೆ ಇರ್ಬೋದು, ಯಾವಾಗಲೂ ಕುಂದಿರೋದು ಟಿ ವಿ ನೋಡೋದು, ಆಮೇಲೆ ಏನೋ ಒಂದು ಶಾರೀರಿಕವಾಗಿ ಯಾವುದೋ ಒಂದು ಶ್ರಮ ಇರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ, ಸಾಮಾನ್ಯ ಜನಕ್ಕೆ ನಾವು ಆದಾಗ ಈ ಪೈಲ್ಸು ಅಂತ ನಾವೇನು ಕಾಮನ್ ಆಗಿರುತ್ತೆ ಅಂದ್ರೆ ಮೂಲವ್ಯಾಧಿ. ಈಗ ನಮ್ಮ ಜನಕ್ಕೆ ಮೂಲವ್ಯಾಧಿ ಅಂದರೆ ಏನು ಅಂತ ತಾವು ಹೆಂಗೆ ಹೇಳ್ತೀವಿ ಅದನ್ನು? ಮೂಲವ್ಯಾಧಿ. ಓಕೆ, ಈ ಕಾರ್ಯಕ್ರಮ ಶುರು ಮಾಡೋದು ಪೂರ್ವವಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ನಾಯಕ್ ಅಂತ. ನಾನೊಬ್ಬ ಆಯುರ್ವೇದಿಕ್ ಜನರಲ್ ಸರ್ಜನ್. ಈಗ ಸರ್ ಕೇಳಿದ ಹಾಗೆ ಜನಸಾಮಾನ್ಯರಲ್ಲಿ ಎಲ್ಲ ಏನೋರೆಕ್ಟಲ್ ಡಿಸಾರ್ಡರ್ಸ್ಗೆ ಅವರು ಬಳಸೋದು ಒಂದೇ ಶಬ್ದ, ಮೂಲವ್ಯಾಧಿ ಅಂತ. ಮೂಲವ್ಯಾಧಿಗಳಲ್ಲಿ 2-3 ವಿಧಗಳಿವೆ. ಈಗ ಆಳು ಭಾಷೆಯಲ್ಲಿ ಹೇಳೋದಾದರೆ ನೋವು ಮೂಲವ್ಯಾಧಿ ಅಂತ ಕರಿತೀವಿ, ಅದನ್ನು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ ಕರಿಬೋದು. ಅಥವಾ ಉರಿ ಮೂಲವ್ಯಾಧಿ, ಅದನ್ನು ಫಿಶರ್ ಇನ್ ಏನು ಅಂತ ಕರಿಬೋದು. ಕೀವು ಮೂಲವ್ಯಾಧಿ, ಅದನ್ನು ಫಿಸ್ಟುಲಾ ಇನ್ ಏನು ಅಂತ ಕರಿಬೋದು. ಈಗ ಒಂದೊಂದು ಆಗಿ ಹೇಳೋಣ, ಯಾಕಂದರೆ 3 ಕಾಯಿಲೆಗಳದ ಕಾರಣಗಳು, ಸಾಮಾನ್ಯ ಲಕ್ಷಣಗಳು ಮತ್ತು ಅದರದ ಚಿಕಿತ್ಸೆ ಬೇರೆ ಬೇರೆ ಇರುತ್ತೆ. ಹಾಗೆ ಒಂದನೇದಾಗಿ ಪೈಲ್ಸ್ ಅಂತ ಏನು ಸಾಮಾನ್ಯವಾಗಿ ಕರಿತೀವಿ, ಅದನ್ನು ಆ್ಯಸ್ ಪರ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಡೈಲೇಟೆಡ್ ವೇನ್ಸ್ ಆಫ್ ದಿ ಸುಪೀರಿಯರ್ ರೆಕ್ಟಲ್ ವೇನ್ ಅಂತ ಕರಿತೀವಿ. ಅಲ್ಲಿ ಬರೋ ರಕ್ತನಾಳಗಳು, ಸ್ಪೆಷಲಿ ವೇನ್ಸ್ ಯಾವುದು ದೇಹದಿಂದ ಡಿಆಕ್ಸಿನೇಟೆಡ್ ಬ್ಲಡ್ನ ವಾಪಸ್ ಹಾರ್ಟಿಗೆ ಸಂಚರಿಸುತ್ತದೆ, ಆ ವೇನ್ಸ್ ಡೈಲೇಟ್ ಆದರೆ, ಅಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಮೊಳಕೆಗಳು ಉಂಟಾದರೆ, ಗುದದ್ವಾರದ ಭಾಗದಲ್ಲಿ ಮೊಳಕೆಗಳು ಉಂಟಾದರೆ ಅದನ್ನು ಪೈಲ್ಸ್ ಅಂತ ಕರಿತೀವಿ ಸರ್. ಅಂದರೆ ಮೂಲವ್ಯಾಧಿ ಅಂತ ಕರಿತೀವಿ ಸರ್. ಈಗ ತಮ್ಮ ಪ್ರಕಾರ ಈ ಮೂಲವ್ಯಾಧಿ ಅಂತ ನೀವೇನು ಹೇಳಿದ್ರಿ, ಅಥವಾ ಒಂದು ಗುಳ್ಳೆ ಆಕಾರ ಇರ್ಬೋದು, ಈ ಟೈಪ್ ಎಲ್ಲ ಮೊಳಕೆ ಆಕಾರ ಇರ್ತಾವೆ. ಈಗ ಈ ಒಬ್ಬೊಬ್ಬರಿಗೆ ಪ್ರಪ್ರಥಮವಾಗಿ ಏನಾಗುತ್ತೆ ಅಂದ್ರೆ ಈ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ. ಈ ಮಲಬದ್ಧತೆಗೆ ಆ ಪ್ರೆಷರಿಂದ ಆ ಟೈಪ್ ಏನಾರ ಒಂದು ಗ್ಲ್ಯಾಂಡ್ಸ್ ಹೋಗ್ತಾವೋ, ಅಥವಾ ಇವ್ರು ತಗೊಳ್ಳೋ ಫುಡ್ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೋ, ಅಥವಾ ಈಗ ಒಂದು ಸಲ ಈಚಿಂಗ್ ಅಂತ ಆಗತ್ತೆ ಅಂದ್ರೆ ಅವ್ರಿಗೆ ಬಂದಂಗೆ ಆಗೋದು. ಒಬ್ರಿಗೆ ಬ್ಲೀಡಿಂಗ್ ಅಂತ ಹೇಳ್ತಾರೆ, ಒಬ್ರಿಗೆ ಇಲ್ರಿ ನನಗೆ ಒಂಥರ ಈ ಕ್ಲೀನ್ ಮಾಡ್ಕೊಳ್ಳೋ ಮುಂದೆ ನಮ್ಗೆ ಗುಳಿ ಟೈಪ್ ಇರ್ತಾವೆ ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ರೀತಿಗೆ ತೊಂದರೆ ಅಂತ ಕೊಡ್ತಿರ್ತಾವೆ. ಹೌದು ಸರ್. ಇವೆಲ್ಲ ಯಾವ ಕಾರಣಕ್ಕಾಗಿ ಅವೆಲ್ಲ ಆಗ್ತಾವೆ? ಓಕೆ ಸರ್, ಇದನ್ನು ನಾವು ಮೂಲವ್ಯಾಧಿಯ ಕಾರಣಗಳಲ್ಲಿ ಹೇಳಬಹುದು. ಈಗ ತಾವು ಹೇಳಿದ ಹಾಗೆ ಅದಕ್ಕೆ ಭಾಳಷ್ಟು ವಿಧಗಳಿವೆ ಈ ಕಾರಣಕ್ಕೆ. ಒಂದೇದು ಹೇಳೋದಾದರೆ ಅನಟಾಮಿಕಲ್ ಕಾಸ್ ಅಂತ ಕರಿತೀವಿ. ಅಂದರೆ ದೇಹದ ರಚನಾತ್ಮಕವಾಗಿ ಮುಂಚೆ ನಾವು ಒಂದು 10 ವರ್ಷ ಮುಂಚೆ, ಒಂದು 10,000 ವರ್ಷ ಮುಂಚೆ ನೋಡಿದರೆ, ಈಗ ಹೇಳ್ತೀವಿ ಮಂಗನಿಂದ ಮಾನವ ಅಂತಂದು. ಮುಂಚೆ ನಾವೆಲ್ಲರೂ 4 ಕಾಲ ಮೇಲೆ ನಡೀತಿದ್ವಿ, ಈಗ 2 ಕಾಲ ಮೇಲೆ ನಡೀತಾ ಇದ್ದೀವಿ. ಅದರ ಅಡ್ವಾಂಟೇಜು ಭಾಳ ಇವೆ. 2 ಕಾಲಲ್ಲಿ ನಡೆಯೋದ್ರಿಂದ ಬ್ರೈನಿಗೆ ಭಾಳಷ್ಟು ಆಕ್ಸಿಜನ್, ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ. ಹಾಗೆ ಮನುಷ್ಯನ ಬ್ರೈನ್ ವಿಕಸನ ಆಗಿದೆ. ಅದರದ್ದೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ರೆಕ್ಟಲ್ ವೇನ್ಸ್ ಗ್ರಾವಿಟೇಷನ್ಗೆ ವಿರುದ್ಧವಾಗಿ ಹಾರ್ಟಿಗೆ ರಕ್ತ ಸಂಚಲನ ಮಾಡಬೇಕು, ಅಪೋಸಿಟ್ ಡೈರೆಕ್ಷನಲ್ಲಿ. ಹಾಗಾಗಿ ಎರೆಕ್ಟ್ ಪೋಸ್ಚರ್ ಅಡಾಪ್ಟೇಷನ್ ಆಫ್ ಎರೆಕ್ಟ್ ಪೋಸ್ಚರ್ ಫಾರ್ ದ ಮ್ಯಾನ್ಕೈಂಡ್ ಈಸ್ ಅ ಡ್ರಾಬ್ಯಾಕ್ ಆ್ಯಂಡ್ ಇಟ್ ವಿಲ್ ಕಾಸ್ ಪೈಲ್ಸ್ ಅಂತ ಕರಿತೀವಿ. ಸೊ ರಕ್ತನಾಳಗಳು ಗ್ರಾವಿಟೇಷನ್ ಫೋರ್ಸ್ ವಿರುದ್ಧವಾಗಿ ಸಂಚರಿಸೋದ್ರಿಂದ ಅಲ್ಲಿ ಮೂಲವ್ಯಾಧಿ ಆಗ್ಬೋದು. ಇದು ಒಂದನೇ ಕಾರಣ.
ಎರಡನೇ ಕಾರಣ ಸರ್ ಈಗ ಹಾಂ ತಾವು ಹೇಳಿದ್ರಿ ಏನಂತಂದ್ರೆ ಈ ಒಂದು ಮಲಬದ್ಧತೆ ಒಳಗೆ ಹಾಂ ಸಾಮಾನ್ಯ ಜನ ಮಲಬದ್ಧತೆ ಒಳಗೆ ಜಾಸ್ತಿ ಪ್ರೆಷರ್ ಕೊಡೋದ್ರಿಂದ ಈ ತಾವು ಹೇಳ್ತಕ್ಕಂಥ ಹೇಳ್ತಾರಲ್ಲ ಅದು ಬರಕ್ಕ ಒಂದು ಮೂಲದ ಕಾರಣ. ಹೌದು ಇದೇ ರೀತಿ ಅನುಮಾನಿಸಿ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಪಾರ್ಕ್ಸ್ ಅಂತ ಅವ್ರ ಹೆಸರು. ಪಾರ್ಕ್ ಅವರು ಸ್ಟಡಿ ಮಾಡಿದರು. ಅವ್ರು ಹೇಳ್ತಾರೆ ಆ ಸ್ಟಡಿ ಪ್ರಕಾರ ಯಾವಾಗ ನಾವು ಮಲಬದ್ಧತೆ ಅದನ್ನು ಹೇಗಾದರೂ ಮಾಡಿ ವಿರೋಧಿಸಲು ತುಂಬ ಸ್ಟ್ರೈನ್ ಮಾಡ್ತೀವಿ, ಕಾನ್ಸ್ಟಿಪೇಟೆಡ್ ಸ್ಟೂಲ್ನ ಹೊರಗೆ ಆಚೆ ಹಾಕಲು ತುಂಬ ಸ್ಟ್ರೈನ್ ಮಾಡ್ತೀವಿ, ಆಗ ಆ ವೇನ್ ಸುಪೀರಿಯರ್ ರೆಕ್ಟಲ್ ವೇನ್ಸ್ ಏನಿದೆ ಅದು ಡೈಲೇಟ್ ಆದರೆ ಮಲಬದ್ಧತೆಯಿಂದ ಮೂಲವ್ಯಾಧಿ ಕಾರಣ ಆಗುತ್ತೆ. ಅದರಲ್ಲಿ ಒಂದು ಕ್ಲಾಸಿಕಲ್ ಸ್ಟಡಿನೇ ಆಗಿದೆ ಸೈಂಟಿಸ್ಟ್ ಪಾರ್ಕ್ಸ್ ಅವ್ರ ಪ್ರಕಾರ. ಓಕೆ, ಮತ್ತು ಅನಟಾಮಿಕಲ್ ಕಾಸ್, ರಚನಾತ್ಮಕ ಕಾಸ್ ಹೇಳೋದಾದರೆ ಯಾವುದೇ ಅಗೇನ್ಸ್ಟ್ ದ ಗ್ರಾವಿಟಿ ರಕ್ತ ಸಂಚಲನ ಆಗಬೇಕಂದ್ರೆ ವ್ಯಾಲ್ಸ್ ಇರಬೇಕಲ್ಲಿ, ವೇನ್ಸಲ್ಲಿ ವ್ಯಾಲ್ಸ್ ಇರಬೇಕು. ಅಂದರೆ ಒಂದು ಸರಿ ರಕ್ತ ಮೇಲೆ ಬಂದರೆ ಮತ್ತೆ ತಿರ್ಗಾ ವಾಪಸ್ ಹೋಗಬಾರ್ದು, ಅದು ವ್ಯಾಲ್ಸ್ ಅನ್ನೋದನ್ನು ತಡೆಯುತ್ತೆ ಅದಕ್ಕೆ. ಸೊ ಅಬ್ಸೆನ್ಸ್ ಆಫ್ ವ್ಯಾಲ್ಸ್ ಇನ್ ದಿ ರೆಕ್ಟಲ್ ವೇನ್ಸ್, ಆ ವ್ಯಾಲ್ಸಲ್ಲಿ ವೇನ್ಸಲ್ಲಿ ವ್ಯಾಲ್ಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಬೇರೆ ಗುದದ್ವಾರ ಹತ್ತಿರ ಈಗ ಪಾಪ್ಲಿಟಿಯಲ್ ವೇನ್, TBL ವೇನ್ ಅಂತ ಕರೀತೀವಿ, ಅದರಲ್ಲೆಲ್ಲ ವ್ಯಾಲ್ಸ್ ಇರುತ್ತೆ, ಅದು ಸರಳವಾಗಿ ಹಾರ್ಟಿಗೆ ವಾಪಸ್ ರಕ್ತ ಸಂಚಲನ ಮಾಡುತ್ತೆ. ಇದರಲ್ಲಿ ವ್ಯಾಲ್ಸ್ ಇರೋದ ಕಾರಣದಿಂದ ಅದು ಮಲಬದ್ಧತೆಯಾಗಿ ಪರಿಗಣಿಸುತ್ತೆ. ಈ ಮಲಬದ್ಧತೆಯ ನಂತರ ಬರೋದ ರೋಗ ನಾವು ಮಲಬದ್ಧತೆ ಈಗ ಒನ್ ಆಫ್ ದ ಕಾಸ್ ಇಸ್ ಕ್ರೋನಿಕ್ ಕಾನ್ಸ್ಟಿಪೇಷನ್. ಈಗ ಕಾಂಟಿನೆಂಟಲ್ ಪ್ರಕಾರ ಈ ಕಾನ್ಸ್ಟಿಪೇಷನ್ನ ಪರಿಭಾಷೆ ಬೇರೆ ಬೇರೆ ಆಗುತ್ತೆ. ನಮ್ಮ ಇಂಡಿಯನ್ ಕಾಂಟಿನೆಂಟ್ ಅಥವಾ ಏಷ್ಯಾ ಕಾಂಟಿನೆಂಟ್ ಪ್ರಕಾರ ಅಟ್ಲೀಸ್ಟ್ 24 ಅವರ್ಸಲ್ಲಿ ಒಂದು ಸಾರಿ ಅವನು ಟಾಯ್ಲೆಟಿಗೆ ಹೋಗಬೇಕು, ಅದು ಸರಳಾಗಿ ಆಗಬೇಕು. 2 ದಿನ 3 ದಿನ ಬಿಟ್ಟು ಹೋದರೆ ಅದು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಅದರಲ್ಲಿ ಇನ್ನೊಂದು ಶಬ್ದ ನಾವು ಆ್ಯಡ್ ಮಾಡ್ಬೋದು, ಆಬ್ಸ್ಟಿಪೇಷನ್ ಅಂತ ಕರಿತೀವಿ. ಕಾನ್ಸ್ಟಿಪೇಷನಲ್ಲಿ ಬರೀ ಮಲ ಮಾತ್ರ ಹೊರಗೆ ಹೋಗ್ತಿರೋದಿಲ್ಲ ಅಥವಾ ತುಂಬ ಕಷ್ಟಪಟ್ಟು ಹೋಗ್ತಾನೆ. ಆಬ್ಸ್ಟಿಪೇಷನಲ್ಲಿ ಈವನ್ ಗಾಳಿ ಕೂಡ ಪಾಸ್ ಆಗೋದಿಲ್ಲ, ಗ್ಯಾಸ್ನು ಪಾಸ್ ಆಗೋದಿಲ್ಲ, ಅದು ಆಬ್ಸ್ಟಿಪೇಷನ್. ಸೊ ಹಾಗಾಗಿ ಕ್ರೋನಿಕ್ ಕಾನ್ಸ್ಟಿಪೇಷನ್ ಒಂದು ಮುಖ್ಯ ಕಾರಣ ಮಲಬದ್ಧತೆ ಮತ್ತು ಮೂಲವ್ಯಾಧಿ ಆಗಲಿಕ್ಕೆ. ಈಗ ನಮ್ಮ ಆಯುರ್ವೇದಕ್ಕೆ ನಾವು ಅಪಾನವಾಯು ಅಂತ ಹೇಳ್ತೀವಿ. ಈಗ ಒಬ್ಬರಿಗೆ ಗ್ಯಾಸ್ ಫಾರ್ಮೇಷನ್ ಆಗಿ ಗ್ಯಾಸ್ ಹೋಗೋದಿಲ್ಲ. ಈ ಗ್ಯಾಸ್ ಹೋಗ್ಲಾರ್ದಕ್ಕೆ ಆಮೇಲೆ ಈ ಮಲಬದ್ಧತೆಗೆ ಎರಡು ಕಾಂಬಿನೇಷನ್ ಆಗಿ ನೀವು ಯಾವ ಒಂದು ಮೂಲವ್ಯಾಧಿ ಅಂತ ನೀವು ಕನ್ಸಿಡರ್ ಮಾಡ್ತೀರಿ? ಅದೇ ಸರ್, ಈಗ ಅದನ್ನ ನಾವು ಟೈಪ್ಸ್ ಅಲ್ಲಿ ನೋಡಬೇಕು. ನಿಮ್ಮ ಪ್ರಶ್ನೆ ಟೈಪ್ಸ್ ಅಲ್ಲಿ ಹೇಳಬೇಕಾಗತ್ತೆ. ಅದನ್ನ ಬೇಸಿಕ್ಲಿ 2 ರೀತಿಯಾಗಿ ಕೆಟಗರೈಸ್ ಮಾಡಿದ್ದಾರೆ. ಒಂದು ಇಂಟರ್ನಲ್ ಹೆಮರಾಯ್ಡ್ಸ್, ಇನ್ನೊಂದು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ. ಇಂಟರ್ನಲ್ ಹೆಮರಾಯ್ಡ್ಸ್ ಅಂದರೆ ಆಸ್ ಪರ್ ಡೆಫಿನೇಷನ್ ಏನೋರೆಕ್ಟಲ್ ರಿಂಗ್, ಈಗ ಆಂತ್ರದ್ದು ನಮ್ಮ ದೊಡ್ಡ ಆಂತ್ರ ಅಂತ ಕರಿತೀವಿ, ಗುದದ್ವಾರ ಆಂತ್ರ ಏನಿರುತ್ತೆ ಅದು ಎಂಡ್ ಪಾರ್ಟ್ ರೆಕ್ಟಮ್ ಮತ್ತು ಏನಸ್ ಅಂತ ಇರುತ್ತೆ. ರೆಕ್ಟಮ್ 12 ಸೆಂಟಿಮೀಟರ್ ಇರುತ್ತೆ, ಏನಸ್ 3.8 ಸೆಂಟಿಮೀಟರ್ ಇರುತ್ತೆ. ಈ ರೆಕ್ಟಮ್ ಮತ್ತು ಏನಸ್ ಮಧ್ಯದಲ್ಲಿ ಒಂದು ಏನೋರೆಕ್ಟಲ್ ರಿಂಗ್ ಅಂತ ಇರುತ್ತೆ. ಏನೋರೆಕ್ಟಲ್ ರಿಂಗ್ ಇಂದ ಹಿಡಿದು ಏನಲ್ ಆರಿಫೈಸ್, ಗುದದ್ವಾರ ಒಳಗಡೆ ಇರೋ ಅಂತ ಒಂದು ಪೈಲ್ಸ್ನ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಅದು ಆಚೆ ಬಂದರೆ, ಗುದದ್ವಾರದ ಆಚೆ ಬಂದರೆ ಅಬೋ ದಿ ಡೆಂಟೇಟ್ ಲೈನ್ ಅಂತ ಕರಿತೀವಿ. ಅಬೋ ದಿ ಡೆಂಟೇಟ್ ಲೈನ್ ಔಟ್ಸೈಡ್ ದಿ ಏನಲ್ ಆರಿಫೈಸ್, ಅದನ್ನು ನಾವು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಓಕೆ, ತಾವು ಹೇಳಿದಾಗೆ ಇದು ಊಟ ನಾವು ತಗೊಳಕ್ಕಂಥ ಆಹಾರನೂ ಭಾಳ ಪ್ರಮುಖ ಕಾರಣ ಆಗುತ್ತೆ. ಈಗ ಲೋ ರಫೇಜ್ ಡೈಟ್, ನಾರ ಪದಾರ್ಥ ಕಡಿಮೆ ಇದ್ದರೆ ಈ ಮಲಬದ್ಧತೆ ಆಗೋ ಸಾಧ್ಯತೆ ಭಾಳ ಇರುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ ಊಟದಲ್ಲಿ ರಫೇಜ್ ಇನ್ಕ್ರೀಸಿಂಗ್ ಕಾಂಪೌಂಡ್ಸ್ನ ಆ್ಯಡ್ ಮಾಡಿದರೆ ಮಲಬದ್ಧತೆ ನಿವಾರಿಸಬಹುದು. ಸರ್, ಈಗ ನಮ್ಮ ಸಾಮಾನ್ಯ ಜನಕ್ಕೆ ಈಗ ಒಂದು ಮೂಲವ್ಯಾಧಿ ಅಂತ ಅವರು ಕನ್ಸಿಡರ್ ಮಾಡಿದಾಗ ಯಾವ ರೀತಿಯಾಗಿ ಅವರಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳೇನು? ಓಕೆ ಸರ್, ಸಾಮಾನ್ಯವಾಗಿ ಇದನ್ನು ನಾವು ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಫಸ್ಟ್ ಕಂಪ್ಲೇಂಟ್ ಬರೋದು ಪೇಷಂಟ್ಗೆ ಬ್ಲೀಡಿಂಗ್. ಓಕೆ, ಗುದದ್ವಾರದಿಂದ ರಕ್ತ. ಹೌದು ಸರ್, ಅದಕ್ಕೆ ಯಾಕಂದರೆ ಫಿಶರಲ್ಲಿ ಬೇರೆ ರೀತಿ ಬರುತ್ತೆ. ಈಗೇನು ಪೈಲ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಇದರಲ್ಲಿ ಬ್ಲೀಡಿಂಗ್ ಇರುತ್ತೆ. ಬ್ಲೀಡಿಂಗ್ ಹೇಗಿರುತ್ತೆ ಅಂದರೆ ಸಿರಿಂಜಿಂದ ನಾವು ಸ್ಪಿಲ್ ಮಾಡಿದಾಗ ಹೇಗೆ ಬರುತ್ತೆ, ಸ್ಪ್ರೇ ಮಾಡಿದಾಗ ಹೇಗೆ ಬರುತ್ತೆ, ಆ ರೀತಿ ಬ್ಲೀಡಿಂಗ್ ಇರುತ್ತೆ. ಪ್ರೊಫ್ಯೂಸ್ ಬ್ಲೀಡಿಂಗ್ ಇರುತ್ತೆ. ಇದು ಫಸ್ಟ್ ಸ್ಟೇಜ್. ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಆಫ್ ಹೆಮರಾಯ್ಡ್ಸಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಕಂಪ್ಲೇಂಟ್ ಬರೋದು ಪ್ರೊಲ್ಯಾಪ್ಸ್. ಏನೋ ಅವ್ರ ಕೈಗೆ ಮಾಸ್ ತಾಗ್ತಾ ಇದೆ, ತೊಳೆಯುವಾಗ ಏನೋ ಬಡಿತಾ ಇದೆ ಅಂತ ಕ್ಲೀನ್ ಮಾಡ್ಕೋವಾಗ ಬರುತ್ತಾರೆ, ಅದು ಎರಡನೇ ಒಂದು ಕಾರಣ. ಯಾವುದೇ ಕಾಯಿಲೆಯಲ್ಲಿ ಪೇಷಂಟ್ ಡಾಕ್ಟರ್ ಹತ್ರ ಬರಬೇಕಂದ್ರೆ ನೋವಿರಬೇಕು. ನೋವಿದ್ರೆ ಮೂರನೇ ಲಕ್ಷಣ ಅಂದರೆ ನೋವಿರುತ್ತೆ. ಪೇನ್ ವೈಲ್ ಡಿಫಿಕೇಶನ್ ಅಂತ ಕರಿತೀವಿ. ಮಲ ವಿಸರ್ಜನೆ ಸಮಯದಲ್ಲಿ ನೋವಿರುತ್ತೆ. ಆಮೇಲೆ ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಅಲ್ಲಿರೋ ಮ್ಯೂಕಸ್ ಮೆಂಬ್ರೇನ್ ಶ್ರಿಂಕ್ ಆದಾಗ
ಕೆಲವೊಂದು ಸೆಕ್ರಿಷನ್ಸ್ ಉತ್ಪತ್ತಿ ಆಗುತ್ತೆ, ಆ ಮ್ಯೂಕಸ್ ಡಿಸ್ಚಾರ್ಜ್, ಅದರಿಂದ ಪ್ಯೂರೈಟಿಸ್ ಗುದದ್ವಾರ ಭಾಗದಲ್ಲಿ ತುರಿಕೆ ಉಂಟಾಗುತ್ತೆ, ಪ್ಯೂರೈಟಿಸ್ ಬರುತ್ತೆ ಅದರಲ್ಲಿ. ಈಗ ರೋಗಿಗಳು ನಿಮ್ಮ ಕಡೆ ಬರಬೇಕಾದ್ರೆ, ಈಗ ಮೂಲವ್ಯಾಧಿ ಅಂತ ತಮ್ಮ ಕಡೆ ಬರಬೇಕಾದ್ರೆ ಅವರು ಈ ರಕ್ತ ಹೋದ ಮೇಲೆ ತಮ್ಮ ಕಡೆ ಚಿಕಿತ್ಸೆಗೆ ಬರ್ತಾರೋ ಅಥವಾ ಬಿಫೋರ್ ಅವ್ರಿಗೆ ಯಾವ ರೀತಿಯಾಗಿ ಲಕ್ಷಣಗಳು ಇರ್ತಾವ ಅಂತ ಅವರು ಬರ್ತಾರೋ? ಓಕೆ, ಮೊದಲನೇದು ನೋವಿರುತ್ತೆ, ರಕ್ತ ಸ್ವಲ್ಪ ಬರ್ತಿರುತ್ತೆ. ಆ ಟೈಮಲ್ಲಿ ನೆಗ್ಲೆಕ್ಟ್ ಮಾಡಿದರೆ ಅದು ಪ್ರೊಲಾಂಗ್ ಸ್ಟೇಜ್ ಆಗುತ್ತೆ. ಪ್ರೊಲಾಂಗ್ ಸ್ಟೇಜ್ ಅಂದರೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಆದಮೇಲೆ ಥರ್ಡ್ ಡಿಗ್ರಿಯಲ್ಲಿ ಬರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಯಾವಾಗ ಕೈಗೆ ಮಾಸ್ ಹತ್ತುತ್ತೆ ಅವರಿಗೆ ಅವರೇ ಮನೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ಳೋದಾದರೆ ಬೆಸ್ಟ್ ಈಸ್ ಹಾಟ್ ವಾಟರ್ ಡ್ರಿಂಕ್, ಬಿಸಿ ನೀರು ಕುಡಿಬೇಕು. ಮತ್ತು ಸಿಡ್ಸ್ ಬಾತ್ ಅಂತ ಹೇಳ್ತೀವಿ, ಬಿಸಿ ನೀರಲ್ಲಿ ಕೂತ್ಕೊಳ್ಳೋದು. ಸೊ ಸಾಮಾನ್ಯವಾಗಿ ವೈದ್ಯಕೀಯ ಟೆಕ್ಸ್ಟ್ ಬುಕ್ಕಲ್ಲಿ ಹಾಟ್ ವಾಟರ್ ಈಸ್ ಇಟ್ ಸೆಲ್ಫ್ ಅ ಮೆಡಿಸಿನ್ ಅಂತ ಕರೀತಾರೆ. ಬಿಸಿ ನೀರೇ ಒಂದು ಔಷಧಿ ಥರ ಕೆಲಸ ಮಾಡುತ್ತೆ. ಓಕೆ ಸರ್, ಈಗ ಈ ಸಾಮಾನ್ಯ ಜನಕ್ಕೆ ಈ ಒಂದು ಯಾವ ಏಜಿನ ಮೇಲೆ ಇವೆಲ್ಲ ತೊಂದರೆಗಳು ಶುರುವಾಗ್ತವೆ ತಮ್ಮ ಪ್ರಕಾರ? ಓಕೆ ಸರ್, ಇದು ಮಿಡಲ್ ಏಜ್ ಆ್ಯಂಡ್ ಮೋರ್ ದೆನ್ ಮಿಡಲ್ ಏಜ್ ಅಂತ ಕರಿತೀವಿ. ಸೊ ಆಫ್ಟರ್ 30 ಇಯರ್ಸ್, ಸೊ ಫಸ್ಟ್ 20 to 25 ಇಯರ್ಸ್ ಆ ರೀತಿ ಏನು ಕಂಪ್ಲೇಂಟ್ಸ್ ಇರೋದಿಲ್ಲ. ಬಟ್ ಒಂದು ಸ್ಟಡಿ ಪ್ರಕಾರ ಹೆರಿಡಿಟರಿನೇ ಇದೆ. ಇದು ಅನುಷಂಗವಾಗಿ ತಂದೆಗಿದ್ರೆ ಮಗಿಗೆ ಬರ್ಬೋದು, ಮೊಮ್ಮಗಿಗೆ ಬರ್ಬೋದು. ಅದು ವೆರಿ ರೇರ್, 5 to 10% ಕಾಸ್. ಬಟ್ ಮೋರ್ ದೆನ್ ಮಿಡಲ್ ಏಜ್ ಗ್ರೂಪಲ್ಲಿ 35 to 40 ಏಜ್ ನಂತರ ಇದು ಜಾಸ್ತಿ ಕಂಡುಕೊಳ್ಳುತ್ತೆ. ಈಗ ಈ ಮೂಲವ್ಯಾಧಿ ಬರಕ್ಕೆ ತಮ್ಮ ಪ್ರಕಾರ ಎಲ್ಲ ಹೇಳಿದ್ರಿ, ಈಗ ಒಂದು ಬ್ಲೀಡಿಂಗ್ ಆಗಿದ ಮೇಲೆ ಅವ್ರು ಬರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಆಗಿ ಬರ್ಬೋದು, ಅಥವಾ ಇವರು ಬರ್ತಕ್ಕಂಥ ಗ್ಯಾಸ್ ಅಂದರೆ ಅಪಾನವಾಯು ಅದಕ್ಕೆ ಸ್ಟಕ್ ಆಯ್ತು ಅಂತಂದ್ರೆ ಆ ಪ್ರೆಷರ್ಗೆ ಇವೆಲ್ಲ ಪಿಸ್ಟಲ್ ಆಗ್ಬೋದು, ಹೊರಗಡೆ ಬರ್ಬೋದು. ಬಟ್ ಮೇನ್ ಥಿಂಕ್ ಸಾಮಾನ್ಯ ಜನಕ್ಕೆ ಏನು ಗೊತ್ತಾಗತ್ತೆ ಅಂತಂದರೆ, ಈ ಮೂಲವ್ಯಾಧಿ ಅಂದರೆ ಮಲಬದ್ಧತೆ ಬಂತು ಅಂದರೆ ನಮ್ಗೆ ನೆಕ್ಸ್ಟ್ ಕಮಿಂಗ್ ಸೋನ್ ನಾವು ಮೂಲವ್ಯಾಧಿ ಅಂತ ನಿಮ್ಮ ಪ್ರಕಾರ ಬರ್ಬೋದು. ಈಗ ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಯಾವ್ಯಾವ ಸರ್ ಇವೆಲ್ಲ? ಈಗ ಏನು ಹೇಳಿದ್ರಿ, ಫಿಶರ್ ಹೇಳಿದ್ರಿ, ಆಮೇಲೆ ಪಿಸ್ಟಲ್ ಗುದದ್ವಾರ ಎಲ್ಲ ಹೇಳಿದ್ರಲ್ಲ, ಇವು ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಲಕ್ಷಣಗಳು ಯಾವ್ಯಾವ? ಓಕೆ, ಈಗ ಆಲ್ರೆಡಿ ನಾನು ಪೈಲ್ಸ್ದು ಅಥವಾ ಹೆಮರಾಯ್ಡ್ಸ್ದು ಲಕ್ಷಣಗಳಿದೆ. ಇನ್ನೊಂದು ಕಾಯಿಲೆ ಫಿಶರ್ ಇನ್ ಏನು ಅಂತ ಕರಿತೀವಿ, ಅದು ನಾವು ಉರಿ ಮೂಲವ್ಯಾಧಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ. ಉರಿ ಮೂಲವ್ಯಾಧಿಯಲ್ಲಿ 2 ಪ್ರಕಾರಗಳು ಬರ್ತವೆ. ಒಂದು ಅಕ್ಯೂಟ್ ಫಿಶರ್ ಅಂತ ಬರುತ್ತೆ. ಅಕ್ಯೂಟ್ ಫಿಶರಲ್ಲಿ ಬ್ಲೀಡಿಂಗ್ ಹೇಗಿರುತ್ತೆ ಅಂದರೆ, ಬ್ಲೀಡಿಂಗ್ ಅಲಾಂಗ್ ವಿತ್ ಸ್ಟ್ರೀಕ್ಸ್ ಆಫ್ ಬ್ಲಡ್ ಅಂತ ಕರಿತೀವಿ. ಅಂದರೆ ಮಲದ ಜೊತೆಗೇನೆ ಒಂದು ಲೈನ್ ಥರ ಬ್ಲೀಡಿಂಗ್ ಬಂದಿರುತ್ತೆ. ಇಫ್ ಯು ಅದನ್ನು ನೀವು ಟಿಶ್ಯೂ ಪೇಪರ್ ಮೇಲೆ ಪ್ರೆಸ್ ಮಾಡಿದರೆ ಒಂದು ಲೈನ್ ಥರ ಇರುತ್ತೆ, ಸ್ಟ್ರೀಕ್ಸ್ ಆಫ್ ಬ್ಲಡ್ ಆನ್ ದ ಸ್ಟೂಲ್. ಇದು ಅಕ್ಯೂಟ್ ಫಿಶರಲ್ಲಿರುತ್ತೆ. ಕ್ರೋನಿಕ್ ಫಿಶರಲ್ಲಿ ನೀವು ಎಕ್ಸಾಮಿನ್ ಮಾಡಿದಾಗ ಒಂದು ಸೆಂಟನಲ್ ಟ್ಯಾಗ್ ಅಂತ ಬಂದಿರುತ್ತೆ. ಸೆಂಟನಲ್ ಟ್ಯಾಗ್ ಇದು ಫಿಶರಲ್ಲಿ ಕಂಡುಬರುವಂಥ ಲಕ್ಷಣಗಳು. ಮೂಲವ್ಯಾಧಿ ಪೈಲ್ಸಲ್ಲಿ ಉರಿ ಇರೋದಿಲ್ಲ, ವೇರಾಸ್ ಫಿಶರಲ್ಲಿ ಉರಿ ಇರುತ್ತೆ. ಉರಿ ಇದು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮತ್ತು ನೀವು ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, ಡಿಜಿಟಲ್ ಎಕ್ಸಾಮಿನೇಷನ್. ಆ ಎಕ್ಸಾಮಿನ್ ಮಾಡುವಾಗ ಅಕ್ಯೂಟ್ ಫಿಶರಲ್ಲಿ ಸ್ಪ್ಯಾಸಮ್ ಇರುತ್ತೆ. ಅದೇ ಏನಲ್ ಗುದದ್ವಾರದ ಭಾಗ ಇರುತ್ತೆ, ಅದು ತುಂಬ ಸ್ಪ್ಯಾಸಮ್ ಇರುತ್ತೆ. ಈವನ್ ನೀವು ಎಕ್ಸಾಮಿನ್ ಮಾಡೋಕ್ಕಾಗೋದಿಲ್ಲ. ಎಕ್ಸಾಮಿನೇಷನ್ ಇಸ್ ಕಾಂಟ್ರಾ ಇಂಡಿಕೇಟೆಡ್ ಇನ್ ಕೇಸ್ ಆಫ್ ಅಕ್ಯೂಟ್ ಫಿಶರ್. ಕ್ರೋನಿಕ್ ಫಿಶರಲ್ಲಿ ಸೆಂಟನಲ್ ಟ್ಯಾಗ್ ಇರುತ್ತೆ. ಅದನ್ನು ಸ್ಟಡಿ ಮಾಡಿ ಹೇಳಿದರೆ ಒಂದು ಕೊನಾಯ್ ಶೇಪ್ಡ್ ಒಂದು ಅಲ್ಸರ್ ಥರ ಆಗಿರುತ್ತೆ. ಆ್ಯಸ್ ಪರ್ ಡೆಫಿನೇಷನ್ ಇಟ್ ಇಸ್ ಅ ಲೀನಿಯರ್ ಕಟ್ ಇನ್ ದಿ ಏನಲ್ ವರ್ಜ್. ಗುದದ್ವಾರದಲ್ಲಿ ಒಂದು ಕಟ್ ಆಗಿರುತ್ತೆ, ಅದು ಫಿಶರ್, ರಪ್ಚರ್ ಆಗಿರುತ್ತೆ, ಅದು ಫಿಶರ್ ಅಂತ ಕರಿಬೋದು. ಅದೇ ಮೂರನೇ ಕಾಯಿಲೆ ಫಿಸ್ಟುಲೈನ್ ಏನು, ಅದು ಕ್ಯೂ ಮೂಲವ್ಯಾಧಿ ಅಂತ ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ. ಕ್ಯೂ ಮೂಲವ್ಯಾಧಿಯಲ್ಲಿ ಇದೊಂದು ಇನ್ಫ್ಲಮೇಟರಿ ಟ್ರ್ಯಾಕ್ಟ್ ಅಂದರೆ ಎರಡು ಓಪನಿಂಗ್ಸ್ ಇರ್ತವೆ. ಇಲ್ಲಿ ಒಂದು ಓಪನಿಂಗು ಬುಧವಾರದ ಅಕ್ಕಪಕ್ಕ 5-6 ಸೆಂಟಿಮೀಟರ್ ಅಕ್ಕಪಕ್ಕದಲ್ಲಿ ಒಂದು ಓಪನಿಂಗ್ ಇರುತ್ತೆ, ಅದು ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಕರಿತೀವಿ. ಇನ್ನೊಂದು ಓಪನಿಂಗ್ ಅದು ಪ್ರೈಮರಿ ಓಪನಿಂಗ್ ಅಥವಾ ಇಂಟರ್ನಲ್ ಓಪನಿಂಗ್ ಕರಿತೀವಿ, ಅದು ಏನಲ್ ವರ್ಜಲ್ಲೇ ಓಪನಿಂಗ್ ಇರುತ್ತೆ. ಇದರಿಂದ ಸತತವಾಗಿ ಕ್ಯೂ ಬರ್ತಿರುತ್ತೆ. ಕೆಲವೊಮ್ಮೆ ಕ್ಯೂ ಬರ್ಬೋದು, ಕೆಲವೊಮ್ಮೆ ನೀರು ಬರ್ಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ 24 ಅವರ್ಸ್ನೂ ಇದರಿಂದ ಕ್ಯೂ ಬರ್ತಾನೆ ಇರುತ್ತೆ. ಮುಖ್ಯ ಲಕ್ಷಣ ಅಂದರೆ ವೆಟ್ಟಿಂಗ್ ಆಫ್ ಕ್ಲೋತ್ಸ್ ಅಂತ ಕರಿತೀವಿ. ಅವ್ರು ಹಾಕಿರೋ ಇನ್ನರ್ ವೇರ್ಸ್ಗೆ ಯಾವಾಗಲೂ ಚಡ್ಡಿ ಒಳಗೆ ಪಸ್ ಅಥವಾ ವಾಟರಿ ಡಿಸ್ಚಾರ್ಜ್ ಇರುತ್ತೆ, ಪ್ಯೂರೈಟೀಸ್ ಇರುತ್ತೆ, ಗುದ ಭಾಗದಲ್ಲಿ ತುರಿಕೆ ಇರುತ್ತೆ, ಮತ್ತು ಸತತ ಕ್ಯೂ ಇರುತ್ತೆ. ಇದು ಫಿಸ್ಟುಲೈನ್ ಏನೋ. ಆಮೇಲೆ ಫಿಸ್ಟುಲೈನ್ ಏನೋದಲ್ಲೂ ಕೂಡ ಭೇದಗಳಿವೆ. ಮತ್ತು ಹೈ ಲೆವೆಲ್ ಫಿಸ್ಟುಲಾ, ಲೋ ಏನಲ್ ಫಿಸ್ಟುಲಾ ಅಂತಂದು. ಹೈ ಲೆವೆಲ್ ಫಿಸ್ಟುಲಾ ನಾನು ಆಗಲೇ ಹೇಳಿದಾಗ ಎನಾಟಾಮಿಕಲಿ ಏನೋರೆಕ್ಟಲ್ ರಿಂಗಿಂದ ಆಚೆ ಎಕ್ಸ್ಟರ್ನಲ್ ಓಪನಿಂಗ್ ಇದ್ದರೆ, ಮೇಲ್ಗಡೆ ಓಪನಿಂಗ್ ಇದ್ದರೆ ಅದು ಹೈ ಏನಲ್ ಫಿಸ್ಟುಲಾ. ಏನೋರೆಕ್ಟಿಂಗ್ ಒಳಗಡೆ ಇದ್ದರೆ ಅದು ಲೋ ಏನಲ್ ಫಿಸ್ಟುಲಾ. ಚಿಕಿತ್ಸೆನೂ ಅದರ ಪ್ರಕಾರನೇ ಬೇರೆ ಆಗುತ್ತೆ. ಸರ್, ಈಗ ತಾವೆಲ್ಲ ಈಗ ಒಳ್ಳೆ ಕಾಮನ್ ಲಕ್ಷಣ ಎಲ್ಲ ಹೇಳಿದ್ರಿ.
ಈ ಕಾಮನ್ ಲಕ್ಷಣ ಹೇಳಿದ್ಮೇಲೆ ಈಗ ನಮ್ಮಲ್ಲಿ ಜಾಸ್ತಿ ಈಗ ಇವೆಲ್ಲ ಒಂದು ಮೂಲವ್ಯಾಧಿ ಈ ಗಂಡು ಮಕ್ಕಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಗೋದು ಅಥವಾ ಗಂಡು ಮಕ್ಕಳಿಗೆ ಜಾಸ್ತಿ ಆಗೋದು? ಓಕೆ ಸರ್, ಮೂಲವ್ಯಾಧಿಲಿ ನಾನು 3 ರೀತಿ ಹೇಳಿದೆ. ಪೈಲ್ಸ್ ಅಂತ ಜಾಸ್ತಿ ಆಗೋದು ಗಂಡು ಮಕ್ಕಳಿಗೆ, ಆಮೇಲೆ ಫಿಶರ್ ಅನ್ನೋದು ಆಗೋದು ಹೆಣ್ಮಕ್ಳಿಗೆ. ಇದನ್ನು ಸ್ಟಡಿ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ, 30 to 50 ಏಜ್ ಇಯರ್ ಗ್ರೂಪ್ ಏನಿದ್ದಾರೆ ಹೆಣ್ಮಕ್ಳು, ಇವರಿಗೆ ಜಾಸ್ತಿ ಆಗುತ್ತೆ. ಸ್ಪೆಷಲಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಟೈಮಲ್ಲಿ ಡ್ಯೂ ಟು ದಿ ಪ್ರೆಷರ್ ಆಫ್ ದಿ ಯೂಟ್ರಸ್ ಇನ್ ದ ಲೋವರ್ ಪೆಲ್ವಿಕ್ ರೀಜನ್, that will put compresses the superior rectal vein. ಅಬ್ಡಾಮನ್ ಪ್ರೆಷರ್, ಇಂಟ್ರಾ ಅಬ್ಡಾಮನ್ ಪ್ರೆಷರ್ ಜಾಸ್ತಿ ಆಗಿ ಆ ವೇನ್ ಮೇಲೆ ಅದು ಪ್ರೆಷರ್ ಹಾಕೋದ್ರಿಂದ ಡೆಲಿವರಿಗಿಂತಲೂ 2nd and 3rd ಟ್ರೈಮಿನಿಸ್ಟ್ರಲ್ಲೂ ಜಾಸ್ತಿ ಇರುತ್ತೆ ಈ ಸಮಸ್ಯೆ. ಹೆಮರಾಯ್ಡ್ಸ್ ಜಾಸ್ತಿ ಇರುತ್ತೆ. ಫಿಶರ್ ಆಗೋದು ಡ್ಯೂರಿಂಗ್ ಡೆಲಿವರಿ ಆ್ಯಂಡ್ ಆಫ್ಟರ್ ಡೆಲಿವರಿ, ಇದು ಫಿಶರ್ ಆಗುತ್ತೆ. ಫಿಶರ್ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಫಿಸ್ಟುಲಾ ಮತ್ತು ಪೈಲ್ಸು ಗಂಡು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಪ್ಲಸ್ ಟ್ಯೂಬರ್ಕ್ಲೋಸಿಸ್ ಮೋರ್ ಆಡಿಟಿವ್. ಯಾರಿಗೆ ಟ್ಯೂಬರ್ಕ್ಲೋಸಿಸ್ ಇರುತ್ತೆ ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಸ್ಟೇಟಸಲ್ಲಿ ಇರ್ತಾರೆ, ಅಥವಾ ಸೆಕೆಂಡರಿ ಕಾಸಸ್ ಲೈಕ್ ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರೋನ್ಸ್ ಡಿಸೀಸ್ ಇರ್ಬೋದು, ಅಥವಾ CA ರೆಕ್ಟಮ್ದ ಕ್ಯಾನ್ಸರ್ ಇರ್ಬೋದು. ಈ ಬೇರೆ ಕಾಯಿಲೆಗಳಿಂದನೂ ಫಿಸ್ಟುಲಾ ಆರ್ ಫಿಶರ್ ಇನ್ನೇನೋ ಆಗ್ಬೋದು, ಬರೋ ಚಾನ್ಸಸ್ ಇರುತ್ತೆ. ಪ್ರಿಯ ವೀಕ್ಷಕರೇ, ಈ ಒಂದು ಮೂಲವ್ಯಾಧಿ ಬಗ್ಗೆ ಯಾವ ರೀತಿಯಾಗಿ ಅದರಿಂದ ಗಂಭೀರತೆ ಪಡೀತೈತಿ, ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯಾಗಿ ರೋಗಗಳು ಉತ್ಪತ್ತಿ ಆಗುತ್ತೆ ಅಂತ ಒಂದು ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳೋಣ. ವಿರಾಮದ ನಂತರ ಟೇಕ್ ದ ಬ್ರೇಕ್. ರೇವತಿ ಕ್ರಿಯೇಷನ್ಸ್ ಶಿಕ್ಷಣ ಸಂಸ್ಥೆಗಳು, ಹೋಟೆಲ್, ಹಾಸ್ಪಿಟಲ್, ಪ್ರಾಡಕ್ಟ್, SSGಗಳ ಪ್ರಮೋಷನ್ ಮಾಡಲಾಗುವುದು. ಜೊತೆಗೆ ಡಾಕ್ಯುಮೆಂಟರಿ, ಸ್ಪೆಷಲ್ ಸ್ಟೋರಿ ಜಾಹೀರಾತಿಗಾಗಿ ಸಂಪರ್ಕಿಸಿ ರೇವತಿ ಕ್ರಿಯೇಷನ್ಸ್, DGM ಆಯುರ್ವೇದ ಕಾಲೇಜ್ ಹತ್ತಿರ, ನಂದೀಶ್ವರ ನಗರ, ಕಳಸಾಪುರ ರಸ್ತೆ, ಗದಗ್ 582101. ಮೊಬೈಲ್ ನಂಬರ್ 9019224429. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಡಾಕ್ಟರ್ ಸಂತೋಷ್ ನಾಯಕ್ ಅವರಿದ್ದಾರೆ. ಮೂಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಡಾಕ್ಟ್ರೇ, ತಾವು ಹೇಳಿದ್ರಿ ಏನಂತ, ಈ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಒಂದು ಮೂಲವ್ಯಾಧಿ ಯಾವ್ಯಾವ ಅಂತ. ಈಗ ಈ ಗಂಡು ಮಕ್ಕಳಿಗೆ ಬರ್ತಕ್ಕಂಥ ಮೂಲವ್ಯಾಧಿಗಳು ಯಾವುವು, ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ಮೂಲವ್ಯಾಧಿ ಯಾವುವು? ಸರ್, ಈಗ ನಾನು ಆಗಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ಫಿಶರ್ ಇನ್ನೇನು ಉರಿ ಮೂಲವ್ಯಾಧಿ ಜಾಸ್ತಿ ಕಂಡುಕೊಳ್ಳುತ್ತೆ. ಅದು ಏಜ್ ಗ್ರೂಪ್ ಆಫ್ 30 to 50 ಇಯರ್ಸ್. ಗಂಡು ಮಕ್ಕಳಿಗೆ ಫಿಸ್ಟುಲಾ ಮತ್ತು ಹೆಮರಾಯ್ಡ್ಸ್ ಜಾಸ್ತಿ ಕಂಡು ಬರುತ್ತೆ. ಸ್ಪೆಷಲಿ ಅವರ ಡೈಟ್, ಆಹಾರ ವಿಹಾರ ಮತ್ತು ಅವರು ಏನಾದರೂ ವ್ಯಸನ ಮಾಡ್ತಾ ಇದ್ರೆ, ಈಗ ಸ್ಪೆಷಲಿ ನಾವು ಮೇಲ್ಸಲ್ಲಿ ನೋಡಿರೋದು, ದೋಸ್ ಆರ್ ಇಂಟೇಕ್ ಆಫ್ ಆಲ್ಕೋಹಾಲ್. ಯಾರು ಮದ್ಯಪಾನ ಮಾಡ್ತಾರೆ, ಸಿಗರೆಟ್ ಸೇವಿಸ್ತಾರೆ, ತಂಬಾಕು ಸೇವನೆ ಮಾಡ್ತಾರೆ, ಹಾಂ, ಇದೇನು ಮಾಡುತ್ತೆ, ಇದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಕರಿತೀವಿ. ಅಲ್ಲಿ ಇಂಟೆಸ್ಟೈನ್ ಸೆಕ್ರೀಷನ್ಸ್ ಎಲ್ಲ ಕಮ್ಮಿ ಮಾಡಿ ಡ್ರೈನೆಸ್ ಆಫ್ ದ ಬೋವಲ್ ಅಂತ ಕರಿತೀವಿ. ಬೋವಲ್ ಡ್ರೈನೆಸ್ ಮಾಡಿ ಮಲಬದ್ಧತೆ ಉಂಟು ಮಾಡಿ ಅದು ನೆಕ್ಸ್ಟ್ ಯಾವುದಾದ್ರೂ 3 ವಿಧದ ಮೂಲವ್ಯಾಧಿ ಆಗ್ಬೋದು. ಗಂಡ್ಮಕ್ಳಲ್ಲಿ ಮೇನ್ ವ್ಯಸನದಿಂದ ಮದ್ಯಪಾನ ಅಥವಾ ಟೊಬ್ಯಾಕೋ. ಫೀಮೇಲ್ಸ್ ಹೆಣ್ಮಕ್ಳಲ್ಲಿ ಅವರಿಗೊಂದು ಹೆಸಿಟೆನ್ಸಿ ಇರುತ್ತೆ. ಈಗ ಇದು ಎಲ್ಲ ನ್ಯಾಚುರಲ್ ಕಾಲ್ಸ್, ಈಗ ಟೈಮ್ ಪ್ರಕಾರ ಬರಬೇಕಂತೇನಿಲ್ಲ. ಈಗ ಅವರು ಯಾವುದೋ ಒಂದು ಸಭೆಯಲ್ಲಿದ್ದಾರೆ ಅಥವಾ ಮದುವೆ ಸಮಾರಂಭದಲ್ಲಿದ್ದಾರೆ, ಆ ಟೈಮಲ್ಲಿ ದೇ ವೋಂಟ್ ಅಟೆಂಡ್ ದಿ ನ್ಯಾಚುರಲ್ ಕಾಲ್ಸ್, ಅದನ್ನ ತಡೀತಾ ಹೋಗ್ತಾರೆ. ಈಗ ಎಸ್, ಅಧಾರಣೀಯ ವೇಗಗಳಲ್ಲಿ ಬರುತ್ತೆ. ಇದನ್ನ ಈ ಮಲಮೂತ್ರಗಳ ವಿಸರ್ಜನೆ ತಳೆದ್ರೆ ಇದು ಸಾಮಾನ್ಯವಾಗಿ ಕಾಲಕ್ರಮೇಣವಾಗಿ ಇದು ಮಲಬದ್ಧತೆಯಾಗಿ ಮೂಲವ್ಯಾಧಿ ಕನ್ವರ್ಟ್ ಆಗುತ್ತೆ. ಈಗ ಹೆಣ್ಮಕ್ಳಲ್ಲಿ ಕಂಡು ಬರಲಿಕ್ಕೆ ಕಾರಣ ಇದೆ. ಆ ಸಂದರ್ಭದಲ್ಲಿ ಮತ್ತೆ ಟಾಯ್ಲೆಟ್ಗೆ ಹೋಗೋದು ಅಂತ ತಡೀತಾರೆ. ಇದೇ ರೀತಿ ನಿರಂತರವಾಗಿ ಮಾಡ್ಕೊತೋದ್ರೆ ಅದು ಮಲಬದ್ಧತೆ ಕಾರಣ ಆಗುತ್ತೆ. ಈಗ ತಾವು ಪ್ರಕಾರ ಹೇಳಿದ್ರಾಗ ಮೂಲವ್ಯಾಧಿ ಬಗ್ಗೆ ನಾನು ಕಾಮನ್ ಆಗಿ ಜನರಿಗೆಲ್ಲ ಈ ಆಟೋ ಡ್ರೈವರ್ಗಳಿಗೆ, ಆಮೇಲೆ ಡ್ರೈವರ್ಗಳಿಗೆ, ಆಮೇಲೆ ಜಾಸ್ತಿ ಕುಂತಲ್ಲಿ ಇವನ್ ಇಂಜಿನಿಯರ್ಸ್ಗೂ ಈಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ. ಹೌದು ಸರ್. ಇವೆಲ್ಲ ಆಗಕ್ಕೆ ಏನೇನು ಕಾರಣ ಸರ್ ಇವನ್ನ? ಹೌದು ಸರ್. ಈಗ ಅದನ್ನ ನಾವು ಡೂಸ್ ಆ್ಯಂಡ್ ಡೋಂಟ್ಸ್ ಅಲ್ಲಿ ಕರಿತೀವಿ. ಡೋಂಟ್ಸ್ ಅಂದರೆ ಯು ಶುಡ್ ಅವಾಯ್ಡ್ ದಿ ಲಾಂಗ್ ಟರ್ಮ್ ಜರ್ನಿ ಆಫನ್ಲಿ. ಪದೇ ಪದೇ ಜರ್ನಿ ಮಾಡಬಾರ್ದು, ಅಥವಾ ಲಾಂಗ್ ಟರ್ಮ್ ಜರ್ನಿ ಮಾಡಬಾರ್ದು, ಅಥವಾ ಒಂದೇ ಜಾಗದಲ್ಲಿ ಕೂತಿರೋತ್ತಲ್ಲ. ಈಗ ನೀವು ಹೇಳಿದಾಗೆ ಕೆಲವೊಂದು ಕಾಯಿಲೆಗಳಿಗೆ ಫಿಸ್ಟುಲೈನಿಗೆ ಜೀಪ್ ಡ್ರೈವರ್ ಡಿಸೀಸ್ ಅಂತಾನೆ ಕರೀತಾರೆ. ಅಂದರೆ ಅವರು
4 ಗಂಟೆ 6 ಗಂಟೆ ಕಂಟಿನ್ಯೂ ಓವರ್ ಸ್ಟ್ರೆಚ್ ಆಫ್ ನೈಟ್ 10 ಗಂಟೆ ಕೂತು ಡ್ರೈವಿಂಗ್ ಮಾಡ್ತಾರೆ. ಅದರಿಂದ ಈ ಮಲಬದ್ಧತೆಯಿಂದನೇ ಮೂಲವ್ಯಾಧಿ ಬರುತ್ತೆ. ಸ್ಪೆಷಲಿ ಗ್ಯಾಸ್ ಪಾಸ್ ಆಗದೆ ಇರೋದ್ರಿಂದ ವಿರುದ್ಧ ಕ್ರಮ ಏನು ಅನುಲೋಮನ ಕ್ರಮ ಆಗಬೇಕು, ವಿರುದ್ಧ ಕ್ರಮ ಆದಾಗ ಆ ರೀತಿ ಕಾಯಿಲೆ ಬರ್ತವೆ. ಈ ಸತತ ಕೂತ್ಕೊಳ್ಳೋದ್ರಿಂದ ಬರುತ್ತೆ. ಸರ್, ಈಗ ತಮ್ಮ ಪ್ರಕಾರ ಕರೆಕ್ಟು. ಈಗ ಒಬ್ಬರು ಡ್ರೈವರ್ಗಳಿಗೆ ಒಂದು ಜೀವನ ನಡೆಸಬೇಕಾದ್ರೆ ಅವರು ಡ್ರೈವಿಂಗ್ ಮಾಡಲೇಬೇಕು. ಓಕೆ ಸರ್. ಕಂಡಕ್ಟರ್ಗಳ ಜೀವನ ನೋಡೋಕ್ಕಾದ್ರೆ ಅವರು ಕುಂದ್ರಬೇಕಾಗತ್ತೆ. ಇನ್ನು ಕಂಡಕ್ಟರ್ ಸ್ವಲ್ಪ ಎಲ್ಲ ಮೂವ್ಮೆಂಟ್ ಓಡಾಡ್ತಿರ್ತಾರೆ. ಆಟೋ ಡ್ರೈವರ್ಗಳಿಗಂತೂ ಅದು ಮಾಡಬೇಕಾಗತ್ತೆ, ಕಾರ್ ಡ್ರೈವರ್ ಇರ್ಬೋದು. ಬಟ್ ಈ ಮೂಲವ್ಯಾಧಿ ಆಮೇಲೆ ನೀವು ಹೇಳ್ತಕ್ಕಂಥ ಗ್ಯಾಸ್ ಫಾರ್ಮೇಷನ್ ಅಂದ್ರೆ ನಾವೇನ್ ಮಾಡ್ತೇವೆ, ಪೂರ್ತಿ ಪ್ಯಾಕ್ ಮಾಡ್ಕೊಂಡು ಕುಂದ್ರೋದ್ರಿಂದ ಪ್ರೆಷರ್ ಶುರುವಾಗಿ ಅದು ಅಪನವಾಯು ಅಪೋಸಿಟ್ ಹೋಗಿ ಈ ಟೈಪ್ ಎಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ತೀರಿ. ಬಟ್ ಅವರು ಆ ಒಂದು ಮೂಲವ್ಯಾಧಿ ಒಂದು ವ್ಯಾಧಿ ಬರಬಾರ್ದು ಅಥವಾ ಕಾನ್ಸ್ಟಿಪೇಷನ್ ಆಗಬಾರ್ದು ಅಂದ್ರೆ ಯಾವ ರೀತಿಗೆ ಅವ್ರು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ ತಮ್ಮ ಪ್ರಕಾರ? ಅದೇ ಈಗ ಲಾಂಗ್ ಟರ್ಮ್ ಡ್ರೈವಿಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಆದರೂ ಗ್ಯಾಪ್, ಈಗ ಒಂದು 3 hours ಜರ್ನಿ ಮಾಡಿದರೆ ಒಂದು 10-15 minutes ಗ್ಯಾಪ್ ಕೊಡಲೇಬೇಕು. ಸ್ಪೆಷಲಿ ಟ್ರೌಸರ್ಸ್, ಅವರು ಪ್ಯಾಂಟ್ ಯಾವ ಥರದ್ದು ಉಡ್ತಾ ಇದ್ದಾರೆ, ನಾವು ಹೇಳೋದು ಯಾರಿಗೂ ಜೀನ್ಸ್ ಪ್ಯಾಂಟ್ ಹಾಕಬೇಡಿ ಅಂತಲೇ ಹೇಳ್ತೀವಿ. ಟೈಟ್ ಪ್ಯಾಂಟ್ಸ್ ಡ್ರೈವರ್ಗಳಿಗೆ ಆಗಲಿ ಸಾಮಾನ್ಯ ಜನರಿಗೆ ಆಗಲಿ, ಯಾಕಂದರೆ ಈ ಜೀನ್ಸ್ ಪ್ಯಾಂಟ್ ಟೈಟ್ ಟ್ರೌಸರ್ಸಿಂದ ವೆರಿಕೋಸಿಟಿ ಆಫ್ ವೇನ್ಸ್ ಅಂತ ಕರಿತೀವಿ. ಒನ್ ಆಫ್ ದ ಡೆಫಿನೇಷನ್ ಆಫ್ ಹೆಮರಾಯ್ಡ್ಸು ಅದು ವೆರಿಕೋಸಿಟಿ ಆಫ್ ವೇನ್ಸ್ ಆಗ್ಲಿಕ್ಕೆ ಕಾರಣ. ಅದಕ್ಕೆ ಟೈಟ್ ಬಟ್ಟೆ ಹಾಕಬೇಡಿ, ಆದಷ್ಟು ಲೂಸ್ ಫಿಟ್ಟಿಂಗ್ ಡ್ರೆಸ್ಸಸ್ ಇರಲಿ, ಮತ್ತು ಕಾಲಕ್ರಮೇಣ ಋತು ಪ್ರಕಾರ ಡ್ರೆಸ್ಸಿಂಗ್ಸ್ ಇರಲಿ ನಿಮ್ಮದು. ಹಾಗಾಗಿ ಇದನ್ನ ತಡಿಬಹುದು. ಈಗ ಫಾರ್ ಎಕ್ಸಾಂಪಲ್ ಟೇಲರ್ ಇದ್ರೆ 1 ಗಂಟೆ ಅವ್ನು ಟ್ರೈನಿಂಗ್ ಮಾಡಿದ್ದು 15 ನಿಮಿಷ ವಾಕ್ ಮಾಡಿ ಮತ್ತೆ ಬಂದು ಅವ್ನ ಕೆಲಸ ಮುಂದುವರಿಸಲಿ. ಈಗ ಬ್ರೇಕ್ ಕೊಟ್ಟು ಕೆಲಸ ಮಾಡೋದ್ರಿಂದ ಅದನ್ನ ತಡಿಬಹುದು. ಈಗ ಸೀಟಿನ ಮೇಲೆ ಒಂದು ಈ ಸಿ ಆಕಾರ ಒಂದು ಪ್ರಿಕಾಷನ್ಸ್ ಮಾಡ್ಕೊಂಡು ಮಾಡೋದ್ರಿಂದ ಅದನ್ನ ನಾವು ತಡಿಬಹುದು, ಮಾಡಬಹುದು ಸರ್. ಈಗ ಆಲ್ರೆಡಿ ಏನ್ ಕಂಪ್ಲೇಂಟ್ಸ್ ಇಂದ ಬಂದಿರ್ತಾರೆ ಬ್ಲೀಡಿಂಗ್ ಅಥವಾ ನೋವಿಂದ, ಅವ್ರಿಗೆ ನಾವು ಆ ರೀತಿಯ ಕೆಲವೊಂದು ಸಲಹೆಗಳನ್ನು ಹೇಳ್ತೀವಿ. ಅಥವಾ ಈಗ ಟೈರ್ ಟ್ಯೂಬ್ ಇರ್ತವೆ, ಅರ್ಧ ಅಷ್ಟೇ ಇನ್ಫ್ಲೇಟ್ ಮಾಡಿ ಒಂದು ಸಾಫ್ಟ್ ಕಾಟನ್ ಬಟ್ಟೆ ಹಾಕಿ ಅದ್ರ ಮೇಲೆ ಕೂಡ್ರಿ ಅಂತ ಹೇಳ್ತೀವಿ. ಇದೆಲ್ಲ ಸಲಹೆ ಕೊಡಬಹುದು ಸರ್. ಅದರಿಂದ ತಡಿಬಹುದು ನಾವು ಮಲಬದ್ಧತೆ. ಪ್ರಿಕಾಷನರಿ ಮೆಜರ್ಸ್. ಜೀನ್ಸ್ ಪ್ಯಾಂಟ್ ಹಾಕೋಬಾರ್ದು, ಫಿಟ್ ಪ್ಯಾಂಟ್ ಟೈಟ್ ಪ್ಯಾಂಟ್ಸ್. ಆಮೇಲೆ ನಾವು ಕುಶನ್ ಚೇರ್ ಮಿದು ಅಂತ ಹಾಕೋಬಾರ್ದು, ಅದ್ರ ಮೇಲೆ ಜಾಸ್ತಿ ಕುಂದ್ರಬಾರ್ದು. ಇವೆಲ್ಲ ಮಾಡೋದ್ರಿಂದ ಈ ಬರ್ತಕ್ಕಂಥ ಮೂಲವ್ಯಾಧಿನ ತಡಿಬಹುದು. ಹೌದು ಸರ್. ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ, ಈಗ ಅದು ಒಂದ ಕಾರಣನೋ ಅಥವಾ ಈ ಆಹಾರ ವಿಹಾರ ಒಳಗೆ ಏನಾರ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಯಾವ ರೀತಿಯಾಗಿ ಆಹಾರ ವಿಹಾರ ತಗೋಬೇಕು ಅವರೆಲ್ಲ? ಹೌದು ಸರ್. ಈಗ ಕೆಲವೊಬ್ಬರಿಗೆ ನೈಟ್ ಶಿಫ್ಟ್ ಕಂಪಲ್ಸರಿ ಇರುತ್ತೆ, ಅಂದರೆ ದೇ ಕಾಂಟ್ ಅವಾಯ್ಡ್. ಈಗ ನೈಟ್ ವಾಚ್ಮೆನ್ಸ್ ಆಗಲಿ, ಕೆಲವೊಬ್ಬರು ಫ್ಯಾಕ್ಟ್ರಿ ವರ್ಕರ್ಸ್ ಆಗಲಿ. ಈಗ ಒಂದನೇದ್ದು ಮೇನ್ ಡೋಂಟ್ಸ್ ಅಂದರೆ ರಾತ್ರಿ ಜಾಗರಣೆ ಮಾಡಲೇಬಾರ್ದು. ರಾತ್ರಿ ಜಾಗರಣೆ ಮಾಡೋದ್ರಿಂದ ವಾಯು ಪ್ರಕೋಪ ಆಗುತ್ತೆ, ಅದು ಮಲಬದ್ಧತೆ ಕಾರಣ ಆಗುತ್ತೆ. ಈಗ ಅನಿವಾರ್ಯ ಮಾಡೋಕ್ಕೆ ಆಗೋದಿಲ್ಲಪ್ಪ, ನನ್ನ ನೈಟ್ ಶಿಫ್ಟೇ ಇದೆ ಅಂದಮೇಲೆ ಅವರು ಬೆಸ್ಟ್ ಅಂದರೆ 1 ಲೋಟ ಹಾಲಿಗೆ 1 ಚಮಚೆ ತುಪ್ಪ ದಿನ ರಾತ್ರಿ ಸೇವಿಸಬೇಕದು. ಅದ ಮಲಬದ್ಧತೆ ನಿವಾರಣೆ ಮಾಡುತ್ತೆ. ನಿತ್ಯ ತಕ್ರಪಾನ ಅಂತ ಕರಿತೀವಿ. ದಿನನಿತ್ಯ ಮಜ್ಜಿಗೆಯನ್ನು ಕುಡಿಬೇಕು. ಮಜ್ಜಿಗೆದು ಬಹಳಷ್ಟು ಒಳ್ಳೆಯ ಗುಣಗಳಿವೆ. ತಕ್ರಂ, ಲಘು, ಶೀತಂ, ದೀಪನಂ, ಪಾಚನಂ, ಇವೆಲ್ಲ ಒಳ್ಳೆಯ ಗುಣಗಳಿಂದ ಅದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಮಲಬದ್ಧತೆ ನಿವಾರಣೆ ಮಾಡುತ್ತೆ. ಸರ್, ಈಗ ಮೂಲವ್ಯಾಧಿ ತಮ್ಮ ಪ್ರಕಾರ ಇವೆಲ್ಲ ಹೇಳಿದ ಮೇಲೆ ಮೂಲವ್ಯಾಧಿ ಬರ್ತವೆ. ಯಾವ ಪ್ರಕಾರ ಅವರು ಆಹಾರನ ತಗೋಬೇಕಾಗತ್ತೆ? ಓಕೆ ಸರ್. ನಾವು ಹೇಳೋದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ತಗೋಬೇಕು. ನಾರ ಪದಾರ್ಥ ಏನು ಹೇಳ್ತೀವಿ, ರಫೇಜ್ ಪಾರ್ಟ್ ಇರುವಂಥವು, ಸೌತೆಕಾಯಿ ಆಗಲಿ, ಗಜ್ರಿ ಆಗಲಿ, ರ್ಯಾಡಿಶ್, ಮೂಲಂಗಿ, ಎಳೆ ಮೂಲಂಗಿ ಭಾಳ ಒಳ್ಳೇದು. ಅದಕ್ಕೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಏನೇ ಬೇರೆ ಸೊಪ್ಪು ಬರುತ್ತೆ, ಸೊಪ್ಪುಗಳನ್ನು ಜಾಸ್ತಿ ತೊಗೊಳ್ರಿ. ಒಂದು ಏನು ಡಯಾಬಿಟಿಕ್ ಡೈಟಲ್ಲಿ ಒಂದು ಟರ್ಮ್ ಹೇಳ್ತೀವಿ, ತಟ್ಟೆ ತುಂಬ ತರಕಾರಿ ಅಂತ. ತರಕಾರಿ ಸೇವನೆ ಮಾಡೋದ್ರಿಂದ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಈಗ ಅಂದ್ರೆ ತಮ್ಮ ಪ್ರಕಾರ ಈ ಹಸಿರು ತಪ್ಪಲೆ ಪಲ್ಯ, ಯಾವ್ದಾದ್ರು ಇವನ್ನೆಲ್ಲ ತಗೊಂಡು ಮಾಡೋದು. ಆಮೇಲೆ ಈ ಬೇಕರಿ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳ್ತೀವಿ. ಏನು ಹರಿಬರಿ ಕರಿ ಅಂತೀವಿ, ಈ ಥರದ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಕರೆದಿದ್ದ ಐಟಮ್ಸು, ಸ್ಪೆಷಲಿ ನೈಟ್ ಸ್ಪೈಸಿ ಐಟಮ್, ಆಯಿಲ್ ಫ್ರೈಡ್, ಎಣ್ಣೆಯಲ್ಲಿ ಕರೆದಿದ್ದು ಮತ್ತು ಸ್ಪೈಸಿ ಐಟಮು. ಆಮೇಲೆ ರಾತ್ರಿಯಲ್ಲಿ ಮೊಸರು ಅವಾಯ್ಡ್ ಮಾಡಬೇಕು. ಮೊಸರು ಅಭಿಸಂಧಿಕರ ಅಂತ ಕರಿತೀವಿ. ಅದು ರಾತ್ರಿ ಹೊತ್ತಲ್ಲಿ ತೊಗೊಳೋದ್ರಿಂದ ಅಜೀರ್ಣ ಉಂಟು ಮಾಡುತ್ತೆ. ಡೇ ಟೈಮಲ್ಲಿ ತೊಗೋಬೋದು, ಬೆಳಗ್ಗೆ ಮಧ್ಯಾಹ್ನ ಮೊಸರು ತೊಗೋಬೋದು. ಅದು ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ, ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಫುಡ್. ರಾತ್ರಿ ಹೊತ್ತಿನಲ್ಲಿ ಸ್ಪೈಸಿ, ಆಯಿಲ್ ಫ್ರೈಡ್ ಆ್ಯಂಡ್ ಮೊಸರು, ಈ ಮಾತ್ರ ಸ್ವಲ್ಪ ಗೋಧಿ ಐಟಮ್ ಕೂಡ ಕಮ್ಮಿ ಮಾಡಬೇಕು ಇದರಲ್ಲಿ. ಈಗ ಒಂದು ಏಜ್ ಲಿಮಿಟ್ ಆದ್ಮೇಲೆ, ಅಂದ್ರೆ ಈಗ ನಾವು 40ರಿಂದ ಏನು ವಯಸ್ಸಿನ ಮೇಲೆ ಬರ್ತದಲ್ಲ, ಅಂದ್ರೆ ತಮ್ಮ ಪ್ರಕಾರ ಮೊಸರನ್ನ ಕಂಪ್ಲೀಟ್ ಅವಾಯ್ಡ್ ಮಾಡ್ಬೇಕಾ ಅಥವಾ ರಾತ್ರಿ
ಒಟ್ಟಿನಲ್ಲಿ 365 ಡೇಸ್ನು ಮೊಸರು ಅವಾಯ್ಡ್ ಮಾಡಿದರೆ ಭಾಳ ಒಂದು, ಯಾಕಂದ್ರೆ ಮೊಸರಿಂದ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಅಂದರೆ ಅದು ಅಭಿಷಂಧಿಕರ, ಇಂಡೈಜೆಷನ್ನ ಉಂಟು ಮಾಡುತ್ತೆ ರಾತ್ರಿ ತಗೊಳ್ಳೋದ್ರಿಂದ. ರಾತ್ರಿ ಮೊಸರು ಅವಾಯ್ಡ್ ಮಾಡೋದು ಭಾಳ ಒಳ್ಳೇದು. ಲೈಕ್ ಕಲರ್ಡ್ ರೈಸ್ ಎಲ್ಲ ತಿಂತಾರಲ್ಲ, ಅದು ಈಗ ತಪ್ಪು ವೆಸ್ಟರ್ನೈಸೇಷನ್ ಆಗ್ತಾ ಇದೆಯೋ ಅದು ಆ್ಯಕ್ಚುಲಿ ತಪ್ಪು ಪದ್ಧತಿ ಅದು ಈಗ ಸದ್ಯ ಪ್ರೆಸೆಂಟಲ್ಲಿ. ಸರ್, ಈಗ ತಾವು ಹೇಳಿದ್ರಿ ಆಹಾರ ಬಗ್ಗೆ ಹೇಳಿದ್ರಿ. ಈಗ ಮೂಲವ್ಯಾಧಿ ಬಂದಂಥ ವ್ಯಕ್ತಿ, ಮೂಲವ್ಯಾಧಿ ಬಂದಂಥ ಈ ಒಂದು ರೋಗಿ ಯಾವ ರೀತಿಯಾಗಿ ಅವರು ವಿಹಾರ ಇರ್ಬೋದು ಅಥವಾ ಯೋಗ ಇರ್ಬೋದು ಅಥವಾ ಆಸನಗಳನ್ನು ಹೇಳ್ತಾರೆ ತಾವು? ಓಕೆ ಸರ್, ಒಂದು ಆಸನ ಮಾಡಿದರೆ, ಒಂದು ವಜ್ರಾಸನ ರೀತಿಯಲ್ಲೇ ಕೂತ್ಕೊಂಡು ಎರಡೂ ಹಿಮ್ಮಡಿಗಳು ಗುದಕ್ಕೆ ಸಮೀಪವಾಗಿ ಇಟ್ಕೊಂಡು ಓವರ್ ಅ ಪೀರಿಯಡ್ ಆಫ್ 10 ರಿಂದ 15 ನಿಮಿಷ ಕೂತ್ಕೊಳ್ಳೋದ್ರಿಂದ ಅಲ್ಲಿರೋ ಮಸಲ್ಸ್ಗೆ ಎಕ್ಸಸೈಸ್ ಸಿಗುತ್ತೆ. ಒಂದನೇದ್ದು ಆ ರೀತಿ ರಿಲ್ಯಾಕ್ಸ್ ಆಗುತ್ತೆ, ಆ ಎಕ್ಸಸೈಸ್ ಮಾಡ್ಬೋದು. ಇನ್ನೊಂದು ಸಿಡ್ಸ್ ಬಾತ್ ಅಂತ ಕರಿತೀವಿ. ಒಂದು ಪುಟ್ಟಿ ಉಗುರು ಬೆಚ್ಚ ನೀರಲ್ಲಿ ಕೂತ್ಕೊಂಡು ಆ ಗುದದ ಭಾಗ ಏನಿದೆ, ಉಸಿರು ತಗೊಂಡಾಗ ಗಟ್ಟಿ ಹಿಡಿಯೋದು, ಉಸಿರು ಬಿಟ್ಟಾಗ ಲೂಸ್ ಬಿಡೋದು. ಸೊ ಆ ಸ್ಪೆಂಚರಿಕ್ ಮಸಲ್ಸ್ ಅಂತ ಕರಿತೀವಿ ನಾವು. ಸ್ಪೆಂಚರ್ ಮಸಲ್ಸ್ ಎಲ್ಲವೂ ಟೈಟ್ ಆಗೋದು, ರಿಲ್ಯಾಕ್ಸ್ ಆಗೋದು, ಟೈಟ್ ಆಗೋದು. ಇದರಿಂದ ಆ ಮಸಲ್ಗೆ ಎಕ್ಸಸೈಸ್ ಸಿಗೋದ್ರಿಂದ ಈ ಕಾಯಿಲೆಯನ್ನು ತಡಿಬಹುದು. ಇವೆಲ್ಲ ಪ್ರಿವೆಂಟಿವ್ ಮೆಜರ್ಸ್. ಇವೆಲ್ಲ ಈಗ ಮೂಲವ್ಯಾಧಿ ಬಂದವರು ಮಾಡ್ಬೋದು ಅಥವಾ ಬರಲಾದವರು ಮಾಡ್ಬೋದು? ಬಂದು ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಮೂಲವ್ಯಾಧಿ ಬಂದವ್ರು ಮಾಡ್ಬೋದು. ಬರಬಾರ್ದು ಅಂದ್ರೆ ಈ ಎಕ್ಸಸೈಸ್ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ರೆಗ್ಯುಲರ್ ಮಾಡ್ಬೇಕು ಅಥವಾ ವಾರಕ್ಕೊಂದ್ಸಲ ಈ ಟೈಪ್ ಎಲ್ಲ ಮಾಡ್ಬೇಕು? ಆಲ್ಮೋಸ್ಟ್ ರೆಗ್ಯುಲರೇ ಮಾಡ್ಬೇಕು ಸರ್. ಹೇಗೆ ದಿನನಿತ್ಯ ಹೇಗೆ ಸ್ನಾನ ಮಾಡ್ತೀವಿ, ಊಟ ಮಾಡ್ತೀವಿ, ಇದು ಎಲ್ಲ ದಿನ ಮಾಡ್ಬೇಕು. ಪ್ರಕಾರ ಈಗ ಕಾನ್ಸ್ಟಿಪೇಷನ್ ಆಗೈತೆ ಅಂತ ಮಲಬದ್ಧತೆ ಸ್ಟಾರ್ಟ್ ಆದಾಗ ಇವೆಲ್ಲ ಪ್ರಾರಂಭ ಮಾಡ್ಬೇಕು. ಈ ಕಾನ್ಸ್ಟಿಪೇಷನ್ ಆಗ್ಲೇಬಾರ್ದಂದ್ರೆ ಬಹಳ ಸಿಂಪಲ್ ಇದೆ. ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು. ಅದೊಂದು ಸೂತ್ರ. ಆಮೇಲೆ ಡೈಟ್ ಫ್ಯಾಕ್ಟರ್. ಯು ಶುಡ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಆಸ್ ಎ ಕಿಂಗ್ ಆ್ಯಂಡ್ ಡಿನ್ನರ್ ಆಸ್ ಎ ಬೆಗ್ಗರ್. ಬ್ರೇಕ್ಫಾಸ್ಟ್ ನಮ್ಮ ಮೊದಲನೇ ದಿನದ ಆಹಾರ ಏನಿದೆ ಅದು ಒಳ್ಳೆ ನ್ಯೂಟ್ರಿಷಿಯಸ್ ಮತ್ತು ಬಹಳಷ್ಟು ಪ್ರಮಾಣದಲ್ಲಿ ತಗೋಬೇಕು. ಮಧ್ಯಾಹ್ನ ನಾರ್ಮಲ್, ರಾತ್ರಿ ಅತಿ ಕಡಿಮೆ ಅಥವಾ ಬೇಗ ತೊಗೊಂಡು ಬೇಗ ಮಲಗೋದ್ರಿಂದ ನಾವೇನಂತೀವಿ ರೀಜೆನ್ಯುವೇಟಿಂಗ್ ಆಫ್ ದ ಬಾಡಿ ಆಗೋದೇ ಆ ರಾತ್ರಿ ಹೊತ್ತಿನಲ್ಲಿ. ಹಾಗಾಗಿ ಕಡಿಮೆ ಊಟ ಮಾಡಿ ಬೇಗ ಮಲಗೋದ್ರಿಂದ ಎಲ್ಲೆಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಸೆಂಟ್ರಲ್ ಸರ್ಕ್ಯುಲೇಷನ್, ಪೆರಿಫೆರಲ್ ಸರ್ಕ್ಯುಲೇಷನ್ ಅಂತ ಇರ್ತೀವಿ. ನೈಟ್ ಹೊತ್ತಲ್ಲಿ ಸೆಂಟ್ರಲ್ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್. ಅದು ಸೆಂಟ್ರಲ್ ಸರ್ಕ್ಯುಲೇಷನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಸರ್, ಈಗ ತಾವು ಹೇಳಿದ್ರಿ ಏನಂತ ಬ್ರೇಕ್ಫಾಸ್ಟ್ ಅಂತೇಳಿ. ಈಗ ನಾವೇನು ಮಾಡ್ತೀವಿ ಅಂತಂದ್ರೆ ಬ್ರೇಕ್ಫಾಸ್ಟ್ ಅಂತಂದ್ರೆ ನಾವು ಫಾಸ್ಟಿಂಗನ್ನ ನಾವು ಬ್ರೇಕ್ ಮಾಡ್ತೀವಿ, ಹೌದಲ್ಲ? ಆ ಟೈಮ್ದಾಗ ಜನ ಎಲ್ಲರೂ ಬಿಸ್ಕಿಟು, ಬನ್ನು, ಗಿನ್ನು ಎಲ್ಲ ತಿಂತಾರೆ. ತಮ್ಮ ಪ್ರಕಾರ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ? ಇಲ್ಲ ಸರ್, ಅದು ತಪ್ಪೇ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಈಗೀಗ ಬಳಸ್ತಿರೋ ಶಬ್ದ ಅದು. ಬೆಳಗ್ಗೆ ನಾವು ಏನು ಆಹಾರ ಸೇವಿಸ್ತೀವಿ ಆ ಇಡೀ 24 hours ಎನರ್ಜಿ ಅದರ ಮೇಲೆ ನಿರ್ಧಾರ ಆಗಿರುತ್ತೆ, ಡಿಪೆಂಡ್ ಆಗಿದೆ. ಹಾಗೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಮತ್ತು ಅಮೌಂಟು ಜಾಸ್ತಿ ಇರಬೇಕು ಅದರಲ್ಲಿ. ಸೊ ಬಿಸ್ಕಿಟ್ಟು, ಬ್ರೆಡ್ ಇದು ತಿನ್ನಲೇಬಾರ್ದು. ಇದೇ ಕಾನ್ಸ್ಟಿಪೇಷನ್ಗೆ ಕಾರಣ. ಅದು ಆಗಲ್ಲ ಅಂದರೆ ಬೆಸ್ಟ್ ಈಸ್ ರಾಗಿ ಡೈಟ್. ರಾಗಿ ಮಾಲ್ಟ್ ಆಗಲಿ, ರಾಗಿ ಗಂಜಿ ಆಗಲಿ, ಇದನ್ನು ಚಿಕ್ಕ ಮಕ್ಕಳಿಂದ ಓಲ್ಡ್ ಏಜ್ ಅವರು ತೊಗೋಬೋದು. ಇದು ಬೆಸ್ಟ್ ಡೈಟ್ ಅಂತ WHO ಅವರು ಇದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ. ಇದನ್ನು ಎಲ್ಲ ಏಜ್ನವರು ತೊಗೋಬೋದು. ರಾಗಿ ಮಾಲ್ಟ್ ಅಥವಾ ರಾಗಿ ಮುದ್ದೆ, ರಾಗಿ ಗಂಜಿ ಇದನ್ನು ತೊಗೋಬೋದು ಸರ್. ಅವಾಯ್ಡ್ ಬಿಸ್ಕಿಟ್ಸ್ ಆ್ಯಂಡ್ ಬ್ರೆಡ್. ಸರ್, ಈಗ ತಮ್ಮ ಕಡೆ ಒಂದು ಶೆಲ್ ವಿಭಾಗಕ್ಕೆ ಬರೋರು ಒಮ್ಮಕ್ಕಳೇ ಮೂಲವ್ಯಾಧಿ ಬಂದ ಮೇಲೆ ತಮ್ಮ ಕಡೆ ಬರ್ತಾರೆ. ಡೈರೆಕ್ಟಾಗಿ ಮೂಲವ್ಯಾಧಿ ಅಂತ ಕನ್ಸಿಡರ್ ಮಾಡಿ ನೀವು ಆಲ್ರೆಡಿ ಆಪರೇಷನ್ಗೆಲ್ಲ ಮಾಡ್ತೀರಿ. ಹೌದು ಸರ್. ಬಟ್ ಬಂದಾಗ ಈಗ ಮೂಲವ್ಯಾಧಿ ಅಂತ ಒಂದು ರೋಗಿ ಬಂದಾಗ ತಮ್ಮ ಕಡೆ ಬಂದಾಗ ಯಾವ ರೀತಿಯಾಗಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀರಿ? ಯಾವ ರೀತಿಯಾಗಿ ಅವ್ರಿಗೆ ಸಲಹೆ ಕೊಡ್ತೀರಿ? ಎಷ್ಟು ದಿವಸ ಒಳಗೆ ಅವ್ರಿಗೆ ನೀವು ಚಿಕಿತ್ಸೆ ಕೊಡ್ತೀರಿ? ಹೌದು ಸರ್. ಈಗ ನಾವು ಕಾರ್ಯಕ್ರಮ ಮಾಡ್ತಿರೋದು ಒಂದು ಉಪಯೋಗನೂ ಅದೇ. ಜನಸಾಮಾನ್ಯರಿಗೆ ತುಂಬ ಲೇಟರ್ ಸ್ಟೇಜಸ್ಸಲ್ಲಿ ಬಂದಾಗ ಅವರು ದೈಹಿಕವಾಗಿ ಬಳಲ್ತಾರೆ, ಆರ್ಥಿಕವಾಗಿ ಬಳಲ್ತಾರೆ, ಎಲ್ಲ ಮಾನಸಿಕವಾಗಿ ಬಳಲ್ತಾರೆ. ಅದಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಅಥವಾ ಸೆಕೆಂಡ್ ಡಿಗ್ರಿ ಅಂತ ನಾವೇನು ಹೇಳಿದ್ವಿ, ಇನ್ನು ಬ್ಲೀಡಿಂಗ್ ಶುರು ಆಗಿರುತ್ತೆ, ನೋವು ಶುರು ಆಗಿರುತ್ತೆ, ಆಗಲೇ ಅವರು ವೈದ್ಯರನ್ನು ಸಂದರ್ಶಿಸಿದರೆ ನಾವು ಫಸ್ಟ್ ಸೆಕೆಂಡ್ ಡಿಗ್ರಿಯಲ್ಲಿ ಸಿಂಪಲ್ ಟ್ರೀಟ್ಮೆಂಟ್. ಈಗ ಅದು ಕಾನ್ಸ್ಟಿಪೇಷನಿಂದ ಬಂದಿದ್ದರೆ ಅನುಲೋಮ ದ್ರವ್ಯಗಳನ್ನು ಹಾಕಿ ಅದನ್ನ ಸರಿ ಮಾಡ್ತೀವಿ. ಅಥವಾ ಸ್ಪ್ಯಾಸಮ್ ಆಗಿದ್ದರೆ ಈಗ ನಮ್ಮಲ್ಲಿ ಶತದೌತಘೃತ ಅಂತ ಬರುತ್ತೆ, ಅದನ್ನು ಅಪ್ಲೈ ಮಾಡಿ ಏನಲ್ ಡೈಲಿಟೇಷನ್ ಅಂತ ಪ್ರೊಸೀಜರ್ ಇದೆ. ಅದನ್ನು ಫಸ್ಟ್ ಟೈಮ್ ನಾವೇ ಮಾಡಿ ನೆಕ್ಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಸಿಗ್ತವೆ ಏನಲ್ ಡೈಲೇಟರ್ಸ್ ಅಂತ. ಅದನ್ನು ಹೇಗೆ ಅದನ್ನು ಉಪಯೋಗಿಸೋದಂತ ಅವರಿಗೆ ಅಥವಾ ಅವ್ರ ಸಂಬಂಧಿಕರಿಗೆ ಯಾರಿಗಾರು ಹೇಳಿ ಓವರ್ ಅ ಪೀರಿಯಡ್ ಆಫ್ 7 days 10 days ಮಾಡಿದರೆ ಅದನ್ನು ನಿವಾರಣೆ ಮಾಡ್ಬೋದು. ಅಥವಾ ಇನ್ನೂ ಅಡ್ವಾನ್ಸ್ಡ್ ಅಂದರೆ ಇಂಜೆಕ್ಷನ್ ಸ್ಕ್ಲೀರೋಥೆರಪಿ ಅಂತ ಬರುತ್ತೆ. ಸ್ಕ್ಲಿರಾಲ್ 3% ಪಾಲಿಡೋಕೋನ್ ಅಂತ ಇಂಜೆಕ್ಷನ್ ಬರುತ್ತೆ. ಅದನ್ನು ಇಂಟರ್ನಲ್ ಹೆಮರಾಯ್ಡ್ಸಲ್ಲಿ ಯೂಸ್ ಆಗುತ್ತೆ. ಅದು ಅಲ್ಲೇ ಬೇಸ್ ಆಫ್ ದ ಪೈಲ್ ಮಾಸಿಗೆ ಹೋಗಿ ಕೊಟ್ಟರೆ ಅದು ಕೂಡ ನಿವಾರಣೆ ಆಗುತ್ತೆ. ನೆಕ್ಸ್ಟ್ 3rd 4th ಸ್ಟೇಜ್ ಆಗೋದ್ರಿಂದ ತಡಿಬೋದು. ಇನ್ನು ಅನಿವಾರ್ಯ ಅವ್ರು 3rd 4th ಸ್ಟೇಜಲ್ಲೇ ಬಂದಿದ್ದಾರೆ ಅಂದರೆ ಹೆಮರಡಕ್ಟಮಿ ಇದ್ದ ಚಾಯ್ಸ್ ಆಫ್ ಟ್ರೀಟ್ಮೆಂಟ್. ಅದನ್ನು ಆಪ್ರೇಷನ್ ಮಾಡೇ ತೆಗಿಬೇಕಾಗುತ್ತೆ, ಬೇರೆ ಏನೂ ದಾರಿ ಇಲ್ಲ. ಸರ್, ಈಗ ತಮ್ಮ ಒಂದು ಶೆಲ್ ವಿಭಾಗಕ್ಕೆ ಬರ್ತೀನಿ ನಾನು.
ಈಗ ಸರ್ಕಾರ ಇನ್ನೂ ನಮಗೆ ಯಾವುದು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಅದಕ್ಕೆ ಅವ್ರು ಯಾವುದೋ ಅಡ್ವರ್ಟೈಸ್ ಮಾಡ್ತಿದ್ದರೆ. ಈಗ ಒಂದು ಯಾವುದೇ ರೀತಿ ಡಿಗ್ರಿ ಇರೋದಿಲ್ಲ, ಬಟ್ ಅವ್ರು ಮೂಲವೇದಿ ಎಲ್ಲ ಬೋರ್ಡೆಲ್ಲ ಅಂಟಿಸ್ಕೊಡ್ತಾರೆ. ಆಮೇಲೆ ಅವ್ರ ಕಡೆ ಎಲ್ಲ ಪೇಷಂಟ್ ಎಜುಕೇಟೆಡ್ ಪೀಪಲ್ಸ್ ಡಾಕ್ಟರ್ ಕಡೆ ಅವ್ರು ಫೇಕ್ ಇರಂಗಿಲ್ಲ, ಬಟ್ ಅವ್ರ ಕಡೆ ಫೇಕ್ ಇರ್ತದೆ. ಈಗ ತಮ್ಮ ಪ್ರಕಾರ ಅದು ಎಷ್ಟು ಸರಿ ಎಷ್ಟು ಅಂದರೆ ಜನಸಾಮಾನ್ಯರಿಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಹೋದ್ರೆ ಆರಾಮಾಗುತ್ತೆ ಅಂತ ಒಂದು ಭಾವನೆಯಿಂದ ಹೋಗ್ತಾರೆ. ಅವ್ರು ಏನು ಪ್ರೊಸೀಜರ್ ಹೆಂಗೆ ಫಾಲೋಅಪ್ ಮಾಡ್ತಾರೆ, ನೀವು ಹೆಂಗೆ ಪ್ರೊಸೀಜರ್ ಫಾಲೋಅಪ್ ಮಾಡ್ತೀರಿ? ಅಲ್ಲಿ ಮೇನ್ ತೊಂದರೆ ಬರೋದಂದರೆ ಅವರು ಅನಾಟಮಿ ಫಿಸಿಯಾಲಜಿ ಗೊತ್ತಿರೋದಿಲ್ಲ ಸರ್. ಅವರು ಭಾಳ ಏನು ಟ್ರೀಟ್ಮೆಂಟ್ ಕೊಡಲ್ಲ, ಒಂದು ಅನುಲೋಮ ದ್ರವ್ಯ ಕೊಡ್ತಾರೆ, ಲ್ಯಾಕ್ಸೇಟಿವ್ಸ್ ಅಂತ ಕರಿತೀವಲ್ಲ ಅದನ್ನು ಕೊಡ್ತಾರೆ. ರಕ್ತಹೀನತೆಯಿಂದ ಬಳಲ್ತಿದ್ರೆ ಅದನ್ನು ಕೊಡ್ತಾರೆ, ಅಥವಾ ರಕ್ತ ನಿಲ್ಲಿಸ್ಲಿಕ್ಕೆ ಏನು ಸ್ತಂಭಗಳು ಬರ್ತಾವೆ ಅದನ್ನು ಕೊಡ್ತಾರೆ. ಅವ್ರು ಏನಾದರೂ ಆಪ್ರೇಷನ್ ಪ್ರೊಸೀಜರ್ ಏನಾರು ಮಾಡಿದರೆ ಅದರಲ್ಲಿ ಮೇನ್ ಕಾಂಪ್ಲಿಕೇಶನ್ ನಾನು ಇಷ್ಟು ದಿನಗಳಲ್ಲಿ ನೋಡಿರೋದಂದರೆ ಇನ್ಕಂಟಿನೆನ್ಸಿ ಅಂತ ಕರಿತೀವಿ. ಇನ್ಕಂಟಿನೆನ್ಸಿ ಅಂದರೆ ನಮಗೊಂದು ದೇವರು ಒಂದು ಶಕ್ತಿ ಕೊಟ್ಟಿದ್ದಾನೆ. ನಾವು ಮಲ ವಿಸರ್ಜನೆ ಆಗಲಿ, ಮೂತ್ರ ವಿಸರ್ಜನೆ ಆಗಲಿ, ಅಥವಾ ಗಾಳಿನೇ ಗ್ಯಾಸ್ ಪಾಸ್ ಆಗಬೇಕಾದ್ರೆ ಅದನ್ನು ನಾವು ಹಿಡಿಬೋದು, ನಿಯಂತ್ರಿಸಬಹುದು, ಅಥವಾ ಗಮನಿಸಬಹುದು. ನಾವು ಏನು ಪಾಸ್ ಮಾಡ್ತೀವಿ ಅಂತ ಗಮನಿಸ್ಬೋದು. ಇನ್ಕಂಟಿನೆನ್ಸಿ ಆದಾಗ ತನ್ನಷ್ಟಕ್ಕೆ ತಾನೇ, ಈಗ ಫಾರ್ ಎಕ್ಸಾಂಪಲ್ ನೀವು ದಿನ ಬೆಳಗ್ಗೆ 7 ಗಂಟೆಗೆ ಮೋಷನ್ ಪಾಸ್ ಮಾಡ್ತೀರಿ ಅಂತೇಳಿ, ಅದು ಹಾಗಿರೋದಿಲ್ಲ. ಯಾವಾಗ ಬರುತ್ತೆ ಅವಾಗ ಹೋಗಲೇಬೇಕು. ಅವರಿಗೆ ಕಂಟ್ರೋಲಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಇನ್ಕಂಟಿನೆನ್ಸಿ. ಈ ಲೋಕಲ್ ಡಾಕ್ಟರ್ ಅಥವಾ ಕ್ವ್ಯಾಕ್ಸ್ ಅಥವಾ ಅನ್ಟ್ರೈನ್ಡ್ ಡಾಕ್ಟರ್ಸ್ ಕಡೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಮೇನ್ ಕಾಂಪ್ಲಿಕೇಶನ್ ಇನ್ಕಂಟಿನೆನ್ಸಿ. ದಯವಿಟ್ಟು ಈಗ ಸಾಮಾನ್ಯ ಜನರು ಅವ್ರ ಹತ್ರ ಹೋಗೋದು ಕಡಿಮೆ ಮಾಡಿ. ಯಾಕಂದರೆ ಇನ್ಕಂಟಿನೆನ್ಸಿ ಒಂದು ಸರಿ ಆದರೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ಅದು ಲೈಫ್ ಲಾಂಗ್ ಹಾಗೆ ಉಳ್ಕೊಳ್ಳುತ್ತೆ. ಸರ್, ಈಗೆಲ್ಲ ತಮ್ಮ ಒಂದು ಸಲಹೆ ಎಲ್ಲ ಕೊಟ್ರಿ, ಅವ್ರ ಕಡೆ ಹೋದರೆ ಏನಾಗುತ್ತೆ ಅಂತ. ಬಟ್ ಆಮೇಲೆ ಕಾಂಪ್ಲಿಕೇಶನ್ ಆದಮೇಲೆ ಅವರು ಬಿಟ್ಟು ಓಡೋಗ್ಬಿಡ್ತಾರೆ, ನನಗೆ ಗೊತ್ತೇ ಇಲ್ಲ ಇದು ಅಂತ. ಈಗ ನಮ್ಮ ವೀಕ್ಷಕರಿಗಾಗಿ ಈ ಮೂಲವ್ಯಾಧಿ ಬರಬಾರ್ದು, ಆಮೇಲೆ ಬರೋಕ್ಕಿಂತ ಪೂರ್ವ ಏನು ಮಾಡಬೇಕು, ಬಂದ ನಂತರ ಏನು ಮಾಡ್ಬೇಕಂತ ಯಾವ ರೀತಿ ಈಗ ಅವ್ರಿಗೆ ಸಲಹೆ ಕೊಡ್ತೀರಿ? ಅದೇ ಸರ್, ನಾನು ಹೇಳಿದಾಗೆ ಪಥ್ಯ ಏನು ಹೇಳಿದೆ, ಪಥ್ಯದಲ್ಲಿ ನಿತ್ಯ ತಕ್ರಪಾನಂ, ಅಥವಾ ನಿಮಗೆ ಆಲ್ರೆಡಿ ಕಾನ್ಸ್ಟಿಪೇಷನ್ ಇದ್ದರೆ 1 ಲೋಟ ಹಾಲಲ್ಲಿ 1 ಚಮಚೆ ತುಪ್ಪ ಸೇವಿಸಿ ಮಾಡಬೇಕು. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಜಾಸ್ತಿ ಯೂಸ್ ಮಾಡಬೇಕು. ರಾತ್ರಿ ಬೇಗ ಮಲಗಬೇಕು, ಬೇಗ ಎದ್ದೇಳಬೇಕು. ಓಕೆ, ಮತ್ತು ಆದಷ್ಟು ಕರೆದಿದ್ದು ಸ್ಪೈಸಿ ಫ್ರೈಡ್ ಐಟಮ್ಸ್ ಅಥವಾ ರಾತ್ರಿ ಸಮಯದಲ್ಲಿ ಮೊಸರು ತಿನ್ನೋದು ಅವಾಯ್ಡ್ ಮಾಡಬೇಕು. ಆಮೇಲೆ ಅಪಥ್ಯ ಅಂದರೆ ಏನನ್ನು ಮಾಡಬಾರ್ದು. ಲಾಂಗ್ ಜರ್ನಿ ಆಫನ್ಲಿ ಏನು ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಅದನ್ನು ಕಡಿಮೆ ಮಾಡಬೇಕು. ಒಂದೇ ಜಾಗದಲ್ಲಿ ಕೂತ್ಕೊಂಡು ಹಾರ್ಡ್ ಸರ್ಫೇಸ್ ಮೇಲೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು ಅವಾಯ್ಡ್ ಮಾಡಬೇಕು. ಬೇರೆ ಈವರೆಗೆ ಏನು ಹೇಳಿದೆ, ಮಲಬದ್ಧತೆ ಕಾರಣದಲ್ಲಿ ಏನೇನು ಬರ್ತಾವೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ವಜ್ರಾಸನದ ಒಂದು ವಿಧ ನಾನು ಹೇಳಿದೆ. ಸಿಡ್ಸ್ ಬಾತ್ ಅಂತ ಹೇಳಿದೆ, ಬಿಸಿನೀರಲ್ಲಿ ಕೂತ್ಕೊಂಡು ಉಸಿರು ಎಳ್ಕೊಳ್ಳೋದು, ಉಸಿರು ಬಿಡೋದು, ಇದನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿದರೆ ನೀವು ಮಲಬದ್ಧತೆಯನ್ನು ತಡಿಬೋದು. ಪ್ರಿಯ ವೀಕ್ಷಕರೇ, ಈ ಮಲಬದ್ಧತೆ ಅನ್ನೋದು ಒಂದು ಮನುಷ್ಯನಿಗೆ ಬರ್ತಕ್ಕಂಥ ಒಂದು ಮಹಾರೋಗ ಅಂತ ನಾವು ಹೇಳ್ಬೋದು. ಇದು ಬರ್ತಕ್ಕಂಥ ಒಂದು ಲಕ್ಷಣಗಳು ಪ್ರಪ್ರಥಮವಾಗಿ ಒಂದು ಎಸಿಡಿಟಿ, ಅಂದರೆ ನಾವು ಪಿತ್ತ ಅಂತ ಏನು ಹೇಳ್ತೀವಿ. ಪಿತ್ತ ಜಾಸ್ತಿ ಆಗೋಕ್ಕೆ ಕಾರಣಗಳೇನು, ಅದ್ರ ತಗೊಳ್ತಕ್ಕಂಥ ಫುಡ್ ಏನು. ಈಗ ನಾವೆಲ್ಲ ಒಂದು ಕಾರ್ಯಕ್ರಮ, ನಾವು 18 ಆರೋಗ್ಯ ಭಾಗ್ಯ ಕಾರ್ಯಕ್ರಮ ನಾವು ಮಾಡಿದಾಗ ನಮ್ಮಲ್ಲಿ ಕಂಡು ಬರ್ತಕ್ಕಂಥದ್ದು ಏನಂತಂದರೆ ಇದರ ಐಟಮ್ಸ್ ಏನು, ಇದ್ರ ಫ್ಯಾಟ್ ಅಂದರೆ ಆಯಿಲ್ ಫುಡ್ಸ್ ಜಾಸ್ತಿ ಯೂಸ್ ಮಾಡೋದು, ಬೇಕರಿ ಐಟಮ್ಸ್ ಯೂಸ್ ಮಾಡೋದ್ರಿಂದ, ಆಮೇಲೆ ನಮ್ಮಲ್ಲಿ ಕರ್ದಿದ್ದ ಪದಾರ್ಥ ತಿನ್ನೋದ್ರಿಂದ, ಆಮೇಲೆ ಶರೀರನ ಒಂದು ಅಂದರೆ ನಾವು ಒಟ್ಟ ದನಿಸೋಂಗಿಲ್ಲ, ಎಕ್ಸಸೈಸ್ ಮಾಡೋಂಗಿಲ್ಲ. ಆಮೇಲೆ ಲೇಟಾಗಿ ಮಲ್ಕೊಳ್ಳೋದು, ಮೊಬೈಲ್ ನೋಡ್ಕೊತ 3 ಗಂಟೆ ಮಲ್ಕೊಳ್ಳೋದು, ಆಮೇಲೆ ಲೇಟಾಗಿ ಇಡೋದು. ಅದರಿಂದ ಮಲಬದ್ಧತೆ ಉಂಟಾಗಿ ಪ್ರಪ್ರಥಮವಾಗಿ ಅಸಿಡಿಟಿ, ಗ್ಯಾಸ್ ಫಾರ್ಮೇಷನ್ನು ಮತ್ತು ಮಲಬದ್ಧತೆ, ಇವು 3 ಕಾಂಬಿನೇಷನ್ ಅಂತ ಬರ್ತಕ್ಕಂಥ ಒಂದು ಮಹಾರೋಗ ಏನಂತಂದ್ರೆ ಮೂಲವ್ಯಾಧಿ. ಈಗ ನಾವು ಮೂಲವ್ಯಾಧಿನ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ ಅದರಿಂದ ಬರ್ತಕ್ಕಂಥ ರೋಗಗಳು ಒಂದಕ್ಕೊಂದು ಆರೋಗ್ಯನಾಗಿ, ಅಂದರೆ ನಾವೇನು ಮಾಡ್ತೇವೆ, ಈ ಧಾರಣೆ ವೇಗಗಳು ಅಧಾರಣೆ ವೇಗಗಳು ಅಂತ ನಮ್ಮ ಆಯುರ್ವೇದ ಪದ್ಧತಿ ಒಳಗೆ ನಾವು ಮಾಡ್ತೇವೆ. ಅದನ್ನು ಯಾವ ಧಾರಣೆ ಮಾಡಬೇಕು, ಯಾವ ಧಾರಣೆ ಮಾಡಬಾರ್ದು ಅಂತ ಡಾಕ್ಟರ್ ಒಂದು ಏನು ಹೇಳಿದ್ರೆ ಮೇನು ಮುಖ್ಯವಾದ ಒಂದು ಏನಂತಂದರೆ, ಈಗ ಇತ್ತೀಚೆಗೆ ನಮ್ಮೆಲ್ಲ ಟೈಟ್ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದ್ರಿಂದ ನಾವು ಅಪಾನವಾಯು ಹೋಗಲಿಕ್ಕೆ ಅದು ಜಾಗ ಕೊಡೋಂಗಿಲ್ಲ. ಅದಕ್ಕೆ ದಯವಿಟ್ಟು ಈ ಒಂದು ಫಿಟ್ ಆದ ಜೀನ್ಸ್ ಪ್ಯಾಂಟ್ ಆಗಲಿ ಅಥವಾ ಫಿಟ್ ಅಂತ ಒಂದು ಬಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಅದು ಸತ್ಯಕ್ಕೆ ಒಂದು ಮಲಬದ್ಧತೆಗೆ ಕಾರಣ, ವೆರಿಕೋಸಿಟಿ ಆಗೋಕ್ಕೆ ಕಾರಣ ಅಂತ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂಥ ಡಾಕ್ಟರ್ಗೆ ನಮ್ಮ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳು. ನಮಸ್ಕಾರ ಡಾಕ್ಟರ್. ಉತ್ತರ ಪ್ರಭಾ, ಇದು ಪ್ರತಿ ಮನದ ಪೈರು.